ಒಂದು ಪೇತ್ರ 1ನೇ ಅಧ್ಯಾಯ. ಒಂದು ಪೇತ್ರ 2ನೇ ವಚನ ಓದಿ. 1ನೇ ಅಧ್ಯಾಯ 2ನೇ ವಚನ ಓದಿ. ಒಂದು ಪೇತ್ರ 1ನೇ ಅಧ್ಯಾಯ 2ನೇ 2ನೇ ವಚನ ಓದಿ. ಯಾಕೆ ಇಷ್ಟು ಸ್ಪೀಡ್ ಆಗಿದ್ದೀರಾ? ಬೇರೆ ವಿಷಯದಲ್ಲಿ ಇರಲಿ. 2 ಪೇತ್ರ ಹತ್ಬಿಟ್ಟಿದ್ದೀರಾ. ಪವಿತ್ರಾತ್ಮನಿಂದ ಪ್ರತಿಷ್ಠಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೆ ಯೇಸು ಕ್ರಿಸ್ತನ ರಕ್ತದಿಂದ ತಂದೆಯಾದ ದೇವರ ಭವಿಷ್ಯ ಜ್ಞಾನ ಅನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದು ಏನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚಾಗಿ ದೊರೆಯಲಿ. ಹಲ್ಲೆಲೂಯ. ದೇವರಿಂದ ಕರೆಯಲ್ಪಟ್ಟಂತ ದೇವರ ಮಕ್ಕಳಿಗೆ ಕೃಪೆಯು ಶಾಂತಿಯು ಹೆಚ್ಚಾಗಲಿ. ಆಮೇನ್. ಪೌಲನು ಈ ರೀತಿಯಾಗಿ ಈ ವಾಕ್ಯನ ಪೌಲನಲ್ಲ, ಪೇತ್ರನು ಬರೆಯುವಂತ ಪತ್ರಿಕೆ. ಹಲ್ಲೆಲೂಯ. ಪೇತ್ರನು ಈ ರೀತಿಯಾಗಿ ವಂದನೆಯನ್ನು ಸಲ್ಲಿಸ್ತಾರೆ. ಯಾರಿಗೆ ಅಂದ್ರೆ ದೇವರಿಂದ ಕರೆಸಿಕೊಳ್ಳಲ್ಪಟ್ಟಂತ ವಿಶ್ವಾಸಿಗಳಿಗೆ. ಹಲ್ಲೆಲೂಯ. ಆ ಜನರಿಗೆ ಈ ರೀತಿ ವಂದನೆ ಸಲ್ಲಿಸ್ತಾನೆ. ಹೇಗೆ ಅಂದ್ರೆ, ಕೃಪೆಯು ಶಾಂತಿಯು ಹೆಚ್ಚಾಗಿ ನಿಮಗೆ ದೊರೆಯಲಿ. ಹಲ್ಲೆಲೂಯ. ನಾವು ದೇವರಿಂದ ಜ್ಞಾನ ಅನುಸಾರವಾಗಿ ಹೇಗೆ ಆರಿಸಿಕೊಳ್ಳಲ್ಪಟ್ಟೆವು ಅಂತ ನಾವು ನೋಡುವಾಗ, ಯೇಸು ಕ್ರಿಸ್ತನ ರಕ್ತದ ಪೋಕ್ಷಿತರಾಗಿ, ಹಂಗಂದ್ರೆ ಯೇಸು ಕ್ರಿಸ್ತರ ರಕ್ತದಿಂದ ಏನಾಗಿದ್ದೇವೆ? ರಕ್ತ ಪೋಕ್ಷಿತ ಅಂದ್ರೆ ನಮ್ಮ ಮೇಲೆ ಯೇಸುವಿನ ರಕ್ತ ಚಿಮುಕಿಸಲ್ಪಟ್ಟಿದೆ. ಹಲ್ಲೆಲೂಯ. ನಮ್ಮ ಮೇಲೆ ಯೇಸುವಿನ ರಕ್ತ ಚೆಲ್ಲಲ್ಪಟ್ಟಿದೆ. ಪೋಕ್ಷಿತ ಅಂದ್ರೆ ಅದನ್ನೇ ತಗೊಂಡು ಹಿಂಗೆಲ್ಲ ಮಾಡ್ತಾರಲ್ಲ ಮನೆಗಳಲ್ಲೆಲ್ಲ, ಅದೇ ಪೋಕ್ಷಿತ ಅನ್ನೋದು. ಹಂಗಂದ್ರೆ ಯೇಸು ಕ್ರಿಸ್ತರ ಆ ಕಲ್ವಾರಿ ಶಿಲುಬೆಯ ರಕ್ತದ ಮೂಲಕ ನಾವು ಪೋಕ್ಷಿಸಲ್ಪಟ್ಟಿದ್ದೇವೆ. ಹಂಗಂದ್ರೆ ಆ ರಕ್ತ ನಮ್ಮ ಮೇಲೆ ಚಿಮುಕಿಸಲ್ಪಟ್ಟಿದೆ. ಆ ರಕ್ತ ಚಿಮುಕಿಸಲ್ಪಟ್ಟಿರುವುದರಿಂದ ನಾವು ತಂದೆಯಾದ ದೇವರ ಭವಿಷ್ಯತ್ ಅಂದ್ರೆ ಮೊದಲೇ ಸಂಕಲ್ಪಿಸಿದ ಜ್ಞಾನ ಅನುಸ್ಕರವಾಗಿ ನಾವು ದೇವರಿಗಂತ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ. ಒಂದು ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯ. ಯಾರೆಲ್ಲ ಯೇಸುವನ್ನು ನಂಬಿದಿರೋ ಪ್ರತಿಯೊಬ್ಬರನ್ನು ದೇವರು ಆರಿಸಿ ತೆಗೆದಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೋಹಾನ್ 15ರಲ್ಲಿ ಹೇಳುತ್ತೆ, ನೀವು ನನ್ನನ್ನು ಆರಿಸಿ ತೆಗೆದಿಲ್ಲ, ನಾನೇನ್ ಮಾಡಿದ್ದೇನೆ, ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಆಮೇನ್. ಹಲ್ಲೆಲೂಯ. ದೇವರನ್ನು ಯಾರು ಹುಡುಕಿ ಹೋಗಿಲ್ಲ, ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ಆಮೇನ್. ಈ ಲೋಕದ ನಾನು ಒಂದು ಕಾಲದಲ್ಲಿ ದೇವರನ್ನು ಹುಡುಕಿ ಹೋಗ್ತಾ ಇದೆ. ಇದು ದೇವರು ಅಂತ ಎಲ್ಲೆಲ್ಲಿ ಇರ್ತಾರ ಆ ದೇವರುಗಳನ್ನು ಹುಡುಕಿ ಹೋಗ್ತಾ ಇದೆ. ಆದರೆ ಜೀವಂತವುಳ್ಳ ನಿಜವಾದ ಕ್ರಿಸ್ತ ದೇವರು ಹುಡುಕಿ ಬಾ ಅಂತ ಹೇಳಿಲ್ಲ. ನೀನು ಇದ್ದ ಸ್ಥಳಕ್ಕೆ ನಾನು ಬರ್ತೀನಿ. ನೀನು ಹೇಗೆ ಇದೆಯಾ ಹಾಗೆ ನಿನ್ನನ್ನು ಪ್ರೀತಿ ಮಾಡ್ತೇನೆ. ನೀನು ಹೇಗೆ ಇದೆಯಾ ಹಾಗೆ ನಿನ್ನನ್ನು ನನ್ನ ರಕ್ತದ ಮೂಲಕ ನೀತಿವಂತನಾಗಿ ಮಾಡಿ ಪರಿಶುದ್ಧ ಜನರಾಗಿ ನಾನು ಮಾಡುತ್ತೇನೆ. ಹೇಗೆ ಅಂದ್ರೆ ತನ್ನ ರಕ್ತದ ಪೋಕ್ಷದ ಮೂಲಕ. ಹಲ್ಲೆಲೂಯ. ತನ್ನ ರಕ್ತವನ್ನು ಚಿಮುಕಿಸಿ ನಮ್ಮನ್ನೇನು ಮಾಡಿದ್ರು? ಆರಿಸಿ ತೆಗೆದುಕೊಂಡ್ರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲು ಪವಿತ್ರಾತ್ಮದಿಂದ ನಾವು ಪ್ರತಿಷ್ಠಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕಾಗಿ. ಹಲ್ಲೆಲೂಯ. ಮೊದಲು ನಮಗೆ ಪರಿಶುದ್ಧ ಆತ್ಮ ಕೊಡಲ್ಪಟ್ಟಿತ್ತು. ಎರಡನೇದು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಚಿಮುಕಿಸಿ ನಮ್ಮನ್ನು ಪರಿಶುದ್ಧ ಜನರಾಗಿ ನೀತಿವಂತರಾಗಿ ಮಾಡಿ ತಂದೆಯಾದ ದೇವರು ಅನಾದಿ ಕಾಲದಲ್ಲೇ ತೀರ್ಮಾನ ಮಾಡಿದ ಹಾಗೆ ಆತನ ಭವಿಷ್ಯ ಜ್ಞಾನ ಅನುಸ್ಕರವಾಗಿ ನಮ್ಮನ್ನು ಈಗಿನ ಕಾಲದಲ್ಲಿ ಆತನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್.
ಎಲ್ಲಿ ಹೇಗೆ ಹೋದ್ರೇನು ನಾವು ಕ್ರಿಸ್ತನಲ್ಲಿ ಇರುವುದಾದರೆ ಅದಕ್ಕೆ ಕಾರಣ ಒಂದು ಮೂಲ ಸೂತ್ರ ಯಾವ್ದಾಗಿರುತ್ತೆ ಅಂದ್ರೆ ಯೇಸುವಿನ ಪರಿಶುದ್ಧವಾದ ರಕ್ತವೇ. ಆಮೇನ್. ಇವತ್ತು ಜನ ಹೇಳೋದೇನು ಗೊತ್ತಾ, ಈಸ್ಟರ್ ಗುಡ್ ಫ್ರೈಡೆಗೆ ಯೇಸು ಶಿಲುವೆ ಹೊತ್ತಿದ್ರು, ಮುಳ್ಮುಡಿ ಹಾಕೊಂಡ್ರು, 39 ಜಾತಿಗಳಿಂದ ಹೊಡೆಯಲ್ಪಟ್ರು, 3 ಆನೆಗಳಿಂದ ಅಲ್ಲಿ ಶಿಲುವೆಯಲ್ಲಿ ಹೊಡೆಯಲ್ಪಟ್ಟು ಶಿಲುವೆಗೆ ನೇತಾಕಿದ್ರು, ಸಿಪಾಯಿ ತಗೊಂಡು ಬಂದು ಪಕ್ಕೆಯಲ್ಲಿ ಈಟಿಯನ್ನು ಚುಚ್ಚಿದ, ಸೆತ್ತಿದ್ರು ಇಲ್ವೋ ಅಂತ ಆಲ್ರೆಡಿ ಅವ್ರು ಸೆತ್ತೋಗಿದ್ರು, ಇಳಿಸಿದ್ರು, ಸಮಾಧಿಯಲ್ಲಿ ಇಟ್ರು, ಪುನಃಸ್ಥಾನ ಹೊಂದಿಕೊಂಡ್ರು, ಪರಲೋಕಕ್ಕೆ ಹೋಗ್ಬಿಟ್ರು. ಬರೀ ಇಷ್ಟೇ ಒಂದು ಸಿಂಪಲ್ ಆದ ಕಾರ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಆದ್ರೆ ಆತನ ರಕ್ತದ ಮೂಲಕ ಮನುಷ್ಯನಿಗೆ ಎಷ್ಟೊಂದು ಪ್ರಯೋಜನ. ಆ ರಕ್ತ ಮನುಷ್ಯನೊಟ್ಟಿಗೆ ಏನಂತ ಮಾತಾಡುತ್ತೆ, ಆ ರಕ್ತದಿಂದ ಮನುಷ್ಯನಿಗೆ ಏನ್ ಲಾಭ ಅಂತ ಅನೇಕ ವಾಕ್ಯ ಪರಿಶುದ್ಧ ಆತ್ಮರು ಸಭೆಗೆ ಇಲ್ಲಿ ಬೈಬಲ್ ಮೂಲಕ ಮಾತನಾಡುವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಹಳೆ ಒಡಂಬಡಿಕೆಯಲ್ಲಿ 4 ವಿಷಯಕ್ಕಾಗಿ ಪ್ರಾಣಿಗಳ ರಕ್ತವನ್ನು ಚಿಮುಕಿಸಲಾಗುತ್ತಿತ್ತು. ಹಲ್ಲೆಲೂಯಾ. 4 ವಿಷಯಗಳಿಗಾಗಿ ಪ್ರಾಣಿಗಳ ರಕ್ತವನ್ನು ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಚಿಮುಕಿಸ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ 4 ವಿಧ ಅಲ್ಲ, 2 ವಿಧ ಅಲ್ಲ, 3 ವಿಧ ಅಲ್ಲ, ಒಂದೇ ವಿಧದಲ್ಲಿ ಕ್ರಿಸ್ತನ ಪರಿಶುದ್ಧವಾದ ರಕ್ತ ಚಿಮುಕಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಆ ಒಂದೇ ವಿಧವಾದ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಆ ತರ ಇದ್ದಿಲ್ಲ. 4 ವಿಧವಾದ ಪ್ರಾಣಿಗಳ ರಕ್ತವನ್ನು ಚಿಮುಕಿಸಲಾಗ್ತಾ ಇತ್ತು. ಒಂದು ಮೊದಲು ಶುದ್ಧೀಕರಣಕ್ಕಾಗಿ, 2ನೇದು ಯಾಜಕರ ಪ್ರತಿಷ್ಠೆಗಾಗಿ, 3ನೇದು ದೇವರ ಒಡಂಬಡಿಕೆ ದೃಢಪಡಿಸುವುದಕ್ಕಾಗಿ, 4ನೇದು ಪಶ್ಚಾತ್ತಾಪ ಪಡುವುದಕ್ಕಾಗಿ. ಅರ್ಥ ಆಯ್ತಾ ನಿಮ್ಗೆ? ಏನೂ ಅರ್ಥ ಆಗಿಲ್ಲ, ಮತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ. 4 ವಿಧವಾದ ಪ್ರಾಣಿಗಳ ರಕ್ತವನ್ನು ಬಲಿ ಕೊಡಬೇಕಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಅದು ಮೊದಲು ರಕ್ತ ಯಾವುದಂದ್ರೆ ಶುದ್ಧೀಕರಣ. ಹಂಗಂದ್ರೆ ಹೇಗಳನ್ನ, ಇವಾಗ ಇದು ಒಂದು ವಸ್ತು ಇದೆ, ಈ ವಸ್ತು ಫುಲ್ಲು ಟೆಸ್ಟ್ ಆಗ್ಬಿಟ್ಟೈತೆ. ನೀವೇನ್ ಮಾಡ್ತೀರಾ ಫಾತಿಮಮ್ಮ ಶನಿವಾರ? ಏನ್ ಮಾಡ್ತೀರಾ? ಅಂತ ಶುದ್ಧೀಕರಣ. ಈ ವಸ್ತು ಅನ್ನೋದು ಒಬ್ಬ ಮನುಷ್ಯನನ್ನು ಸೂಚಿಸ್ತದೆ, ಇಲ್ಲ ಈ ವಸ್ತು ಅನ್ನೋದು ಆಲಯವನ್ನು ಸೂಚಿಸ್ತದೆ. ಆಲಯ ಟೆಸ್ಟ್ ಆಗಿದೆ, ತುಂಬಾ ಟೆಸ್ಟ್ ಆಗಿದೆ, ಏನ್ ಮಾಡ್ತೀರಾ? ಶುದ್ಧ ಮಾಡ್ತೀರಾ. ಅದೇ ರೀತಿನೇ ಒಂದು ಶುದ್ಧ ಮಾಡ್ಬೇಕಂದ್ರೆ ಒಂದು ಪ್ರಾಣಿಯನ್ನು ಹೊಡೆದು ಅವರು ಶುದ್ಧೀಕರಣ ಮಾಡ್ಬೇಕು. ಅದು ಮನುಷ್ಯನಾಗಿರ್ಲಿ, ಅದು ವಸ್ತುವಾಗಿರ್ಲಿ. 2ನೇ ವಿಷಯ ತಿಳ್ಕೊಳ್ಳಿ. 2ನೇ ವಿಷಯ, ಒಬ್ಬ ಪಾಸ್ಟರ್ ಆಗ್ಬೇಕಂದ್ರೆ ಆ ಪಾಸ್ಟರ್ಗೆ ಏನ್ ಮಾಡ್ಬೇಕಂದ್ರೆ ಪ್ರತಿಷ್ಠೆ ಮಾಡಬೇಕು. ಆ ಪ್ರತಿಷ್ಠೆ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರಾಣಿ ಹೊಡಿಬೇಕಾಗಿತ್ತು. ಆ ರಕ್ತವನ್ನು ತಗೊಂಡು ಬಂದು ಕಿವಿಗೆ ಹಚ್ಚಿ ಪ್ರತಿಷ್ಠೆ ಮಾಡಬೇಕಾಗಿತ್ತು, ಆರ್ಡಿನೇಷನ್ ಮಾಡಬೇಕಾಗಿತ್ತು. ಆಗಿನ ಕಾಲದಲ್ಲಿ 2 ಪ್ರಾಣಿ, 2 ರೀತಿಯಾದ ಶುದ್ಧೀಕರಣ ಅಂತ ಹೇಳ್ಬೋದು. 3ನೇದು ದೇವರ ಒಡಂಬಡಿಕೆಯ ದೃಢಕರಣ. ಹಂಗಂದ್ರೆ ದೇವರು ಮೋಶೆಗೆ ಒಂದು ಮಾತು ಹೇಳಿದ್ರು, ಒಂದು ಜಾಲಿ ಮರದಿಂದ ನೀನೇನ್ ಮಾಡಬೇಕು, ಅದೇ ಬರ್ಮಾ ಟೀಕ್ ಅನ್ಬೋದು, ರೋಸ್ವುಡ್ ಅನ್ಬೋದು, ಅಂತ ಮರದಲ್ಲಿ ಒಂದು ಪೆಟ್ಟಿ ಮಾಡಬೇಕು. ಆ ಪೆಟ್ಟಿಗೆ 2 ಬೊಂಬನ್ನು ಕೊಟ್ಟಿರ್ಬೇಕು. ಹತ್ ಕಡೆ ಇಬ್ಬರು, ಇತ್ ಕಡೆ ಇಬ್ಬರು ಒತ್ಕೊಂಡು ಹೋಗುವ ಹಾಗೆ. ಅದೇ ಮಂಜುಷ ಪೆಟ್ಟಿ. ಆ ಪೆಟ್ಟಿಯ ಮುಚ್ಚಳದ ಮೇಲೆ 2 ಕೆರೂಬು ಏನ್ ಮಾಡಿರ್ಬೇಕು, ಕೆರೂಬು, ರೆಕ್ಕೆ ಉಳ್ಳ ಕೆರೂಬು ಆ ಪೆಟ್ಟಿನ ಕವರ್ ಮಾಡ್ದಂಗೆ ತನ್ನನ್ನು ತಗ್ಗಿಸಿಕೊಂಡು ತಲೆಯನ್ನು ದೇವರನ್ನು ಘನಪಡಿಸುವ ಹಾಗೆ 1-2 ಸಿಂಬಲ್ ಆ ಪೆಟ್ಟಿಯ ಮೇಲೆ ಇರಬೇಕು. ಆ ಪೆಟ್ಟಿ ಒಳಗಡೆ ದೇವರು ಮೋಶೆಗೆ ಕೊಟ್ಟಂತ 10 ಕಟ್ಟಳೆ ಅದ್ರ ಒಳಗಡೆ ಇರಬೇಕು. 2ನೇದು, ದೇವರು ಅರಣ್ಯದಲ್ಲಿ ದೇವದೂತರು ತಿನ್ನುವಂತ ಮನ್ನಾ ಸ್ಯಾಂಪಲ್ ಒಂದು ಬಟ್ಲಲ್ಲಿ ಅದರಲ್ಲಿ ಇರಬೇಕು. 3ನೇದು, ಆರೋನನಿಗೂ ಆಗಿನ ಕಾಲದಲ್ಲಿ ಇದ್ದಂಥ ಜನರಿಗೂ ಒಂದು ಪೈಪೋಟಿ ಆಗುತ್ತೆ. ನಾವು ಪಾಸ್ಟರ್ ಆಗ್ಬೇಕು, ನಾನು ಪಾಸ್ಟರ್ ಆಗ್ಬೇಕು, ಪೋಟಿ ಆಗುತ್ತೆ. ಆವಾಗ ದೇವರು ಮೋಶೆ ಹತ್ರ ಕೇಳುವಾಗ ದೇವರು ಒಂದು ಮಾತು ಮೋಶೆಗೆ ಹೇಳ್ತಾರೆ, ಯಾರೆಲ್ಲ ಪಾಸ್ಟರ್ ಆಗ್ಬೇಕೋ ಅವರೆಲ್ಲ ಬಾದಾಮ್ ಗಿಡ, ಗೊತ್ತಾ ಬಾದಾಮ್ ಗಿಡ?
ಆ ಬಾದಾಮ್ ಗಿಡದ ಕೊಂಬೆಗಳು ಮುರಿದಿ ನಶಿಸ್ತಪ್ಪ ಕೊಂಬೆಗಳು ಮುರ್ಕೊಂಡ್ಬಂದು ಇಡೀ ದೇವರ ಆಲಯದಲ್ಲಿ ಇಟ್ಟು ಹೋಗಿ ನಾಳೆ ಬಂದು ನೋಡಬೇಕು. ಅದರಲ್ಲಿ ಯಾರು ಕೊಂಬೆಯಲ್ಲಿ ಬಾದಾಮ್ ಹೂ ಬಿಟ್ಟು ಕಾಯಿ ಬಿಟ್ಟಿದೆಯೋ ಅಂಥವನು ಮಾತ್ರನೇ ಪಾಸ್ಟರ್ ಆಗಕ್ಕೆ ಯೋಗ್ಯತೆ. ಹೇಗೆ ಒಂದೇ ದಿನದಲ್ಲಿ ಆಗ್ಬಿಡ್ತದ? ಒಂದು ಬಾದಾಮ್ ಗಿಡದ ಕೊಂಬೆ ತಗೊಂಡು ಬಂದು ಚಿಗುರು ತಗೊಂಡ್ಬಂದು ಅಲ್ಲಿ ಇಟ್ಟರೆ ಮಾರನೇ ದಿನನೇ ಬೆಳೆದು ಬಿಡ್ತದ? ಬೇರಿಲ್ಲ ಗೀರಿಲ್ಲ. ಆದರೆ ದೇವರಿಂದ ಎಲ್ಲ ಸಾಧ್ಯ. ದೇವರು ಗುರುತು ಕೊಡ್ತಾ ಇದ್ದಾರೆ, ಯಾರು ನನ್ನ ಸೇವೆ ಮಾಡಕ್ಕೆ ಯೋಗ್ಯತೆ, ಯಾರು ನನ್ನ ಸೇವೆ ಮಾಡಕ್ಕೆ ಅರ್ಹತೆ, ಅವರನ್ನು ಈ ಕೋಲಿನ ಮೂಲಕ ನಾನು ಸೂಚಿಸ್ತೇನೆ ಅಂತ ಲೈನಾಗಿ ಇಟ್ಟಿರ್ತಾರೆ. ಮಾರನೇ ದಿನ ಬಂದು ನೋಡುವಾಗ ಆರೋನನ ಕೋಲಲ್ಲಿ ಮಾತ್ರ ಚಿಗುರು ಬಂದಿರುತ್ತೆ, ಅದರಲ್ಲಿ ಬಾದಾಮ್ ಕಾಯಿ ಬಂದಿರುತ್ತೆ. ಅವ ಮೋಶೆ ಹೇಳ್ತಾನೆ, ಇವನ ಸಂತತಿಯನ್ನೇ, ಇವ್ರ ಮಕ್ಕಳನ್ನೇ ದೇವರು ಈ ಸೇವೆಗೆ ಆದುಕೊಂಡಿದ್ದಾರೆ. ಆ ಕೋಲು ಇಡಬೇಕು ಅದರಲ್ಲಿ. ಅಲ್ಲೆಲ್ಲೂಯಾ, ಮಂಜೂಷಪಟ್ಟಿದೆ. ಅದು ಒಡಂಬಡಿಕೆ ದೃಢೀಕರಣ. ದೇವರು ನಿನ್ನೊಟ್ಟಿಗೆ ನಾನು ಹೇಳಿದ್ದೀನಿ, ಈ ತರ ಮಾಡಬೇಕು, ಇದೇ ಒಡಂಬಡಿಕೆ, ಇದು ಹೌದು ಅಂತ ನೀನು ಅಲೋಡ್ ಮಾಡುವುದಾದ್ರೆ ಅದು ಒಂದು ಒಡಂಬಡಿಕೆ. ಆ ಒಡಂಬಡಿಕೆಗಾಗಿ ಒಂದು ಪ್ರಾಣಿ ಏನಾಗಬೇಕು? ಹೊಡೆಯಲ್ಪಡಬೇಕು. 4ನೇದು, ಒಬ್ಬ ಮನುಷ್ಯ ಪಾಪ ಮಾಡಿದ್ರೆ ಆ ಪಾಪ ಕ್ಷಮಾಪಣೆಗಾಗಿ ಅವನು ಪಾಪ ಮಾಡಿದ್ದೇನೆಂತ ದೇವರ ಸಮ್ಮುಖದ ಮುಂದೆ ಬಂದು ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಂದು ತನ್ನಲ್ಲಿ ತಾನು ಪಶ್ಚಾತ್ತಾಪ ಪಡಬೇಕು. ಅಯ್ಯೋ, ನಾನು ಪಾಪ ಮಾಡಿದ್ದೇನೆ, ದೇವರೇ ನನ್ನ ಪಾಪ ಕ್ಷಮಿಸಿ ಆ ಪಾಪವು ಈ ಕುರಿ ಮೇಲೆ, ಈ ಪ್ರಾಣಿ ಮೇಲೆ ಇಳಿಯಲಿ, ನನ್ನನ್ನು ಶುದ್ಧ ಮಾಡು ಅಂತ ಪಶ್ಚಾತ್ತಾಪಕ್ಕಾಗಿ ಆ ಒಂದು ಬಲಿ ಆಗಲೇಬೇಕಾಗಿತ್ತು. ಹಾಗಾದ್ರೆ ರಕ್ತ ಅಲ್ಲಿ ಚೆಲ್ಲಲ್ಪಡಬೇಕಾಗಿತ್ತು. 4 ವಿಧವಾದ ಹಳೆ ಒಡಂಬಡಿಕೆಯಲ್ಲಿ 4 ವಿಧವಾದ ಪ್ರಾಣಿಗಳ ರಕ್ತವನ್ನು ಚಿಮುಕಿಸಲಾಗಿತ್ತು. ಓದನ ಯಾಜಕಂಡ 14ನೇ ಅಧ್ಯಾಯ 1ರಿಂದ, ಯಾಜಕ ಕಂಡ 14ನೇ ಅಧ್ಯಾಯ 1ರಿಂದ 7 ವಾಕ್ಯ ಓದಿ. ನೋಡಿ, ಇಲ್ಲಿ ಶುದ್ಧೀಕರಣ. ಹಾಗಂದ್ರೆ ನಾನು ಮೊದಲೇ ಹೇಳಿದೆ, ಒಂದು ವಸ್ತು ಮೇಲೆ ಗಲೀಜಿದ್ರೆ ಅದಕ್ಕೇನು ಮಾಡಬೇಕು? ಶುದ್ಧ ಮಾಡಬೇಕು. ಅದೇ ಒಬ್ಬ ಮನುಷ್ಯನ ಮೇಲೆ ಕೂಡ ಒಂದು ರೀತಿಯಾದ ಯಾವುದೋ ಒಂದು ಕಾರಣ ಇದ್ರೆ ಅದನ್ನು ಶುದ್ಧ ಮಾಡಬೇಕಾದ್ರೆ ಒಂದು ಪ್ರಾಣಿಯ ರಕ್ತ ಅವನ ಮೇಲೆ ಏನ್ ಮಾಡಬೇಕು? ಚಿಮುಕಿಸಬೇಕಾಗಿರುತ್ತೆ. ಓದಿ, ಇಲ್ಲಿ ಯಾರ ಮೇಲೆ ಆ ರಕ್ತ ಚೆಲ್ಲಲ್ಪಡುತ್ತೆ ನಾವು ನೋಡೋಣ. ಎತ್ಕೊಂಡ್ರ? ಯಾಜಕ ಕಂಡ 14ನೇ ಅಧ್ಯಾಯ 1ರಿಂದ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ, ಅವನನ್ನು ಯಾಜಕನಿಗೆ ತೋರಿಸಬೇಕು. ಯಾಜಕನು ಪಳೆಯ ಇಲ್ಲಮ್ಮ, ಪಳೆಯ ಅಂದ್ರೆ ಏನು ಗೊತ್ತಾ? ಜೋರಾಗಿ ಒಂದು ಸುನಾಮಿ ಬರುತ್ತೆ ನೋಡಿ, ಅದು ಪಳೆಯ. ಪಾಳೆಯ ಅಂದ್ರೆ ಊರಿಂದ ಆಚೆ. ಪಾಳೆಯದ ಹೊರಕ್ಕೆ ಹೋಗಿ ಅವನನ್ನು ನೋಡ್ಬೇಕು. ನೋಡಿ, ಆಗಿನ ಕಾಲದಲ್ಲ, ಏನು ಬ್ಯಾಡ್ ಸ್ಮೆಲ್ಲು. ಆಗಿನ ಕಾಲದಲ್ಲ ಒಬ್ಬನಿಗೆ ಕುಷ್ಠರೋಗಿ ಬಂದ್ರೆ ಫಸ್ಟ್ ಒಂದು ಮೈಯಲ್ಲಿ ಒಂದು ಗುಳ್ಳೆ ಬಂದ್ರೆ ಅವನು ಬಂದು ಪಾಸ್ಟರ್ ಹತ್ರ ತೋರಿಸ್ಬೇಕು, ಯಾಜಕನ ಹತ್ರ. ಯಾಜಕ ಏನ್ ಮಾಡ್ತಾನೆ? ಅವನ್ನ ಊರಿಂದ ಆಚೆ ಇಡ್ತಾನೆ. 7 ದಿನ ಏನ್ ಮಾಡ್ತಾನೆ? ಊರಿಂದ ಆಚೆ ಇರ್ಬೇಕು. ಅವನಿಗೆ ಸಪ್ರೇಟ್ ಊಟ, ಸಪ್ರೇಟ್ ರೂಮು, ಎಲ್ಲ ಸಪ್ರೇಟ್ ಊರಿಂದ ಆಚೆ. ಅವನಿಗೆ ಯಾಕಪ್ಪ ಕಿಟಕಿ ತೆಗೆದ್ಬಿಟ್ಟಿದ್ಯಾ? ಅಲ್ಲಿಂದ ಬರ್ತಾ ಇರೋದು. ಊರಿಂದ ಆಚೆ 7 ದಿನ ಇಟ್ಬಿಡ್ತಾರೆ. ಆ 7 ದಿನವರೆಗೂ ಅವನ್ನ ಚೆಕ್ ಮಾಡಬೇಕು. ಗುಳ್ಳೆ ಹಂಗೆ ಅಕ್ಕಪಕ್ಕ ಹರಡಿದ್ರೆ ಅದು ಕುಷ್ಠರೋಗ. ಗುಳ್ಳೆ ಅಕ್ಕಪಕ್ಕ ಹರಡಿದ್ರೆ ಅಂದ್ರೆ ಯಾವುದೋ ಒಂದು ಸೊಳ್ಳೆ ಏನೋ ಹುಳ ಕಚ್ಚಿದೆ ಅಂತ ಅರ್ಥ. ಆಮೇಲೆ ಆ 7 ದಿನ ಆದ್ಮೇಲೆ ಇಲ್ಲಿ ಹೇಳುತ್ತೆ ವಾಕ್ಯ ನೋಡಿ, ಆಗ ಅವನಲ್ಲಿದ್ದ ಕುಷ್ಠವು ಯಾಜಕನು ಪಾಳ್ಯದ ಹೊರಕ್ಕೆ ಹೋಗಿ ಅವನನ್ನು ನೋಡ್ಬೇಕು. ಅವನ್ನ ಅಲ್ಲಿ ಇಟ್ಟಿರ್ತಾರೆ, ಊರಿಂದ ಆಚೆ ಇಟ್ಟಿರುವಾಗ ಪಾಸ್ಟರ್ ಹೋಗಿ ಆ ಕುಷ್ಠರೋಗಿಯನ್ನು ನೋಡ್ಬೇಕು. ಆಗ ಅವನಲ್ಲಿದ್ದ ಕುಷ್ಠವು ವಾಸಿ ಆಯಿತೆಂದು ಕಂಡರೆ ಶುದ್ಧ ಮಾಡಿಸಿಕೊಳ್ಳುವವನಿಗೋಸ್ಕರ
ಸಜೀವವಾದ 2 ಶುದ್ಧ ಪಕ್ಷಿಗಳನ್ನು ದೇವ ಆ ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಈಸೋಪ್ ಗಿಡದ ಬರಳನ್ನು ತರಬೇಕೆಂದು ಯಾಜಕನು ಆಜ್ಞಾಪಿಸಬೇಕು. ಆ ಪಕ್ಷಿಯಲ್ಲಿ ಒಂದನ್ನು ಸೆಲೆ ನೀರಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ವಧಿಸಬೇಕೆಂದು ಯಾಜಕನು ಆಜ್ಞಾಪಿಸಿ, ಆ ಮತ್ತೊಂದು ಪಕ್ಷಿಯನ್ನು ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಈಸೋಪ್ ಗಿಡದ ಬರಳನ್ನು ತೆಗೆದುಕೊಂಡು ಸೆಲೆ ನೀರಿನ ಮೇಲೆ ವಧಿಸಿ, ಆ ಮೊದಲಿನ ಪಕ್ಷಿಯ ರಕ್ತದಲ್ಲಿ ಅವುಗಳನ್ನೆಲ್ಲ ಆ ಪಕ್ಷಿಯನ್ನು ಸಜೀವವಾಗಿಯೇ ಅದ್ದಿ ಕುಷ್ಠರೋಗದ ವಿಷಯದಲ್ಲಿ ಶುದ್ಧ ಮಾಡಿಸಿಕೊಳ್ಳುವವನ ಮೇಲೆ 7 ಸರಿ ಆ ರಕ್ತವನ್ನು ಚಿಮುಕಿಸಿ ಅವನನ್ನು ಶುದ್ಧನೆಂದು ನಿರ್ಮಿಸಿ, ಆ ಜೀವವುಳ್ಳ ಪಕ್ಷಿಯನ್ನು ಅಡವಿಯ ಕಡೆಗೆ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಆಗ ಶುದ್ಧ ಮಾಡಿಸಿಕೊಳ್ಳುವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸರ್ವಾಂಗ ಶೌರ್ಯ ಮಾಡಿಸಿಕೊಂಡು ಸ್ನಾನ ಮಾಡಿದ ಮೇಲೆ ಶುದ್ಧನಾಗುವನು. ನೋಡಿ, ಒಬ್ಬ ಕುಷ್ಠರೋಗಿ ಆಗಲಿ, ಆ ಮನುಷ್ಯ ತನ್ನ ಕುಷ್ಠಕ್ಕಾಗಿ ತನ್ನ ಕುಷ್ಠ ವಾಸಿ ಆಯಿತು ಅಂತ ತಿಳಿಯುವಾಗ ಅವನೇನ್ ಮಾಡ್ಬೇಕು? ಆ ಶುದ್ಧೀಕರಣಕ್ಕೋಸ್ಕರ 2 ರೀತಿಯಾದ ಪಕ್ಷಿಯನ್ನು ತರಬೇಕು, ದಾರ ತರಬೇಕು, ಕಟ್ಟಿಗೆ ತರಬೇಕು, ಆ ಒಳ್ಳೆ ಆ ತಿಳಿ ನೀರು ಅಂತ ಹೇಳುವಂತ ಒಂದು ಕ್ಲೀನ್ ಆಗಿರುವ ಆ ನೀರು ತರಬೇಕು, ಆ ಪಕ್ಷಿಯನ್ನು ಕುಯ್ಬೇಕು, ಇನ್ನೊಂದು ಪಕ್ಷಿಯನ್ನು ಆ ರಕ್ತದಲ್ಲಿ ಜೀವಂತವಾಗಿ ಅದ್ದಿ ಅದನ್ನು ಕಾಡಲ್ಲಿ ಬಿಟ್ಟು ಬಿಡಬೇಕು. ಕುಯ್ದಂತ ಪಕ್ಷಿಯ ರಕ್ತವನ್ನು ಅವನ ಮೇಲೆ 7 ಸರಿ ಚೆಲ್ಲುತ್ತಿದ್ರೆ ಅವನು ಶುದ್ಧನಾದ ಅಂತ ಆಗಿನ ಕಾಲದಲ್ಲಿ ಈ ರೀತಿಯಾದ ಪದ್ಧತಿ ಇತ್ತು. ಇದು ಮನುಷ್ಯ ಶುದ್ಧೀಕರಣಕ್ಕಾಗಿ ಒಂದು ಪ್ರಾಣಿಯ ರಕ್ತವನ್ನು ಚಿಮಿಸುವಂತ ಕೆಲಸವಾಗಿತ್ತು ಹಳೆ ಒಡಂಬಡಿಕೆ. ಎರಡನೇದು ಏನಾಯ್ತು? ಯಾಜಕರ ಪ್ರತಿಷ್ಠೆ. ಒಬ್ಬ ಪಾಸ್ಟರ್ ಆಗ್ಬೇಕಂದ್ರೆ ವಿಮೋಚನ ಕಾಂಡ 29ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ವಿಮೋಚನ ಕಾಂಡ 29:20 19 ಓದಿ. 19 ಓದಿ. ಈಗಂದ್ರೆ ಏನು ಗೊತ್ತಾ, ಒಬ್ಬ ಪಾಸ್ಟರ್ ಆಗಿ ಅವರ ಕುಟುಂಬವನ್ನು, ಇವತ್ತು ನಮ್ಮನ್ನು, ನಮ್ಮ ಕುಟುಂಬವನ್ನು ನಮ್ಮ ಪಾಸ್ಟರ್ ಆ ಸಭೆಯಲ್ಲಿ ಫಸ್ಟ್ ಏನ್ ಮಾಡಿದ್ರು? ಆರ್ಡಿನೇಷನ್ ಮಾಡಿದ್ರು. ಹೇಗೆ? ಎಣ್ಣೆಯಿಂದ ನೋಡಿ, ಈ ತರ ಎಣ್ಣೆಯಿಂದ ಉಜ್ಜಿ, ಕಿವಿಗೆ ಉಜ್ಜಿ ಏನ್ ಮಾಡಿದ್ರು? ಪ್ರತಿಷ್ಠೆ ಮಾಡಿದ್ರು. ಹಲ್ಲೆಲೂಯಾ. ರಕ್ತ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಆ ರಕ್ತದಿಂದ ಪ್ರತಿಷ್ಠೆ ಈಗ ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ಯಾಕಂದ್ರೆ ಯೇಸು ಎಲ್ಲದಕ್ಕಾಗಿ ಸೇರಿ ತನ್ನ ರಕ್ತವನ್ನೇ ಸುರಿಸ್ಬಿಟ್ಟಿದ್ರಿಂದ ಇನಿ ರಕ್ತ ಚೆಲ್ಲುವ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗಿನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ರೀತಿ ಒಬ್ಬ ಪಾಸ್ಟರ್ ಅನ್ನು ಅಭಿಷೇಕ ಮಾಡಬೇಕಾದ್ರೆ, ಆರ್ಡಿನೇಷನ್ ಮಾಡಬೇಕಾದ್ರೆ, ನೇಮಕ ಮಾಡಬೇಕಾದ್ರೆ, ಅವರ ಮಕ್ಕಳಿಗೆ ಆರ್ಡಿನೇಷನ್ ಕೊಡಬೇಕಾದ್ರೆ ಈ ರೀತಿ ಹಳೆ ಒಡಂಬಡಿಕೆ ಕಾಲದಲ್ಲಿ 2ನೇ ರೀತಿಯಾದ ರಕ್ತ ಚಿಮುಕಿಸುವ ಕಾರ್ಯವಾಗಿತ್ತು. ಓದಿ. ಆಮೇಲೆ ನೀನು 2ನೇ ಟಗರನ್ನು ತೆಗೆದುಕೊಂಡು, ಟಗರ್ ಅಂದ್ರೆ ಅದೇ ಕುರಿ, ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ಅದನ್ನು ವಧಿಸಿ ಅದರ ರಕ್ತದಲ್ಲಿ ಸ್ವಲ್ಪವನ್ನು ಆರೋನನ ಮತ್ತು ಅವನ ಮಕ್ಕಳ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೆರಳಿಗೂ ಸೋಂಕಿಸಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ 4 ಕಡೆಯಲ್ಲಿ ಏನ್ ಮಾಡ್ಬಿಡ್ಬೇಕು? ಚೆಲ್ಲು ಬಿಡಬೇಕು. ನೋಡಿ, ಅವನ್ನ ಯಾಜಕರಾಗಿ ನೇಮಿಸಬೇಕಾದ್ರೆ, ಪ್ರತಿಷ್ಠೆ ಮಾಡಬೇಕಾದ್ರೆ ಇಲ್ಲಿ ಕೂಡ ರಕ್ತ ಚಿಮುಕಿಸ್ಬೇಕಾಗಿತ್ತು. ಆ ರಕ್ತ ಎಲ್ಲೆಲ್ಲಿ ಚಿಮುಕಿಸ್ಬೇಕಂತೆ? ಬಲಗಿವಿ, ಈ ಕಿವಿ, ರೈಟ್ ಏನಾದ್ರು ಇದೆ, ರೈಟ್ ಕಿವಿ, ರೈಟ್ ಕಾದು, ವಲದು ಕಾದು,
ವಲದು ಕಾದುಕು, ಆಮೇಲೆ ಬಲಗೈ ಹೆಬ್ಬೆರಳು ಹಿಂದೆ ಕಟ್ಟೆ ಬೆರಳುಕು, ಬಲಗಾಲಿನ ಹೆಬ್ಬೆಟ್ಟಿಗೂ ರೈಟ್ ಕಾಲಿல் இருக்கிற அந்த கட்டை விரலுக்கும் அந்த ரத்தத்தை பூசி என்ன பண்ணோம், அவங்கள ஊழியத்துக்கு நியமிக்கணும். ஓல்ட் டெஸ்ட்மெண்ட் சிஸ்டம் இப்படி இருந்தது. அல்லேலூயா. 4 விதமான ரத்தத்தை பூசுவதனால ஒரு கட்டளையை கர்த்தர் மோசேக்கு கொடுத்திருந்தார். அப்பதான் அவங்க அந்த அதிகாரத்தை பெற்றுக்கொள்வார்கள். என்ன சொல்லிச்சாங்க? ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿರುವ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಮತ್ತು ವಸ್ತ್ರಗಳ ಮೇಲೆಯೂ ಚಿಮಿಕಿಸಬೇಕು. அந்த பிளட்டை எடுத்துன்னு போய் அவர்கள் துணிகள் மேலேயும் அதை தெளிக்க வேண்டும். அப்போ அவங்க என்ன ஆகுறாங்க, அந்த பதவிக்கு யோக்கியராங்க. அப்படின்னா அந்த பதவிக்கு பதவி பெற்றுக்கொள்ள அதிகாரம் உள்ளவர்கள் ಆಗುವಾர்கள் ಅಂಟು அந்த ಕಾರ್ಯத்தை சொல்றார். ಚಿಮಿಸಬೇಕು. ಈಗ ಅವನ ಮಕ್ಕಳು ಅವರ ವಸ್ತ್ರಗಳು ಸಹಿತವಾಗಿ ಏನಾಗುತ್ತೆ, ಪರಿಶುದ್ಧರಾಗುವರು. ನೋಡ್ದ, ಆಗಿನ ಕಾಲದಲ್ಲಿ ರಕ್ತದಿಂದ ಪರಿಶುದ್ಧರಾಗುವರು. ಯಾರ ರಕ್ತ? ಯಾವ ತರ ರಕ್ತ? ಪಕ್ಷಿ ಪ್ರಾಣಿ ರಕ್ತದಿಂದ ಶುದ್ಧೀಕರಿಸಲ್ಪಡ್ತಾರೆ. ಇದು ಸಾಕ್ಷಾತ್ ತಂದೆಯಾದ ದೇವರೇ ಹೇಳಿದ್ದು. ಆದರೆ ಇದರಲ್ಲಿ ಪೂರ್ತಿಯಾಗಿ ಪರಿಶುದ್ಧರಾಗಲ್ಲ. ಒಂದು ನಂಬಿಕೆ ಅಷ್ಟೇ, ಒಂದು ಮೂಢನಂಬಿಕೆ ಜನರಿಗೆ ಪರಿಶುದ್ಧರಾಗಿದ್ದೇವೆ ಅಂತ. ಆದರೆ ಪೂರ್ತಿಯಾಗಿ ಪರಿಶುದ್ಧರಾಗಿಲ್ಲ. ಯಾವುದೇ ಕಾರ್ಯ ಮಾಡಿದ್ರೇನೋ ಹಳೆ ಒಡಂಬಡಿಕೆಯಲ್ಲಿ ರಕ್ತದಾರಿ ಇಲ್ಲದೆ ಯಾವ ಕಾರ್ಯವೂ ಮಾಡಕ್ಕಾಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಎಷ್ಟನೇದು? 3ನೇದು? 2ನೇದಾ? ಇವಾಗ 3ನೇದು. ದೇವರ ಒಡಂಬಡಿಕೆಯ ದೃಢೀಕರಣ, ವೃದ್ಧಿ, ಕನ್ಫರ್ಮ್. ಅದೇ ವಿಮೋಚನ ಕಂಡ 24ರಲ್ಲಿ 1ರಿಂದ 8 ಓದಿ. ಯೆಹೋವನು ಮೋಶೆಗೆ ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕು, ಹೊರತು ಅವನ ಜೊತೆಯಲ್ಲಿ ಇರುವಲ್ಲಿ ಸಮೀಪಕ್ಕೆ ಯಾರು ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು, ನ್ಯಾಯ ವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆ ಎಂದು ಒಟ್ಟಾಗಿ ಉತ್ತರ ಕೊಟ್ಟರು. ಮೋಶೆ ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞ ವೇದಿಯನ್ನು ಕಟ್ಟಿಸಿ ಇಸ್ರೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರೇಲರ ಯೌವನಸ್ಥರಿಗೆ, ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಮ್ಮನ್ನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದುವೇ ಅಂದನು. ಹಲ್ಲೆಲೂಯಾ. ದೇವರು ಮೋಶೆ ಮೂಲಕ ಆಜ್ಞೆ ಕೊಡ್ತಾರೆ, ಒಂದು ಲಾ ಕೊಡ್ತಾರೆ. ಆ ಲಾವನ್ನು ಜನರ ಮುಂದೆ ಮೋಶೆ ಓದ್ತಾನೆ. ಓದುವಾಗ ಎಲ್ಲ ಜನರು ಏನು ಹೇಳ್ತಾರೆ, ಈ ದೇವರು ಕೊಟ್ಟಂತ ಕಟ್ಟಳೆ, ದೇವರು ಕೊಟ್ಟಂತ ಆಜ್ಞೆ, ದೇವರು ಕೊಟ್ಟಂತ ಈ ಕಮಾಂಡ್ಮೆಂಟ್ಗೆ
ನಾವು ವಿಧವೆಯರಾಗ್ತೇವೆ. ನಾವು ವಿಧವೆಯರಂದ್ರೆ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ, ಕಟ್ಟುಬಡುತ್ತೇವೆ ಅನ್ನೋಕೆ ಏನು ಹೇಳ್ತಾರೆ, ಸರೆಂಡರ್. ನಾವು ಸರೆಂಡರ್ ಆಗ್ತೇವೆ. ಈ ಕಮಾಂಡ್ ಏನು ಹೇಳುತ್ತೋ ಈ ಕಮಾಂಡ್ಗೆ ನಾವು ಸರಣಾಗಿ ಆ ಕಮಾಂಡ್ ಪ್ರಕಾರ ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳುವಾಗ ಇದು ಒಂದು ಒಡಂಬಡಿಕೆ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಆ ಒಡಂಬಡಿಕೆಗೆ ಇವರು ಒಪ್ಕೊಂಡು ಇರುವುದರಿಂದ ಆ ಒಂದು ಗುರುತಿಗಾಗಿ, ಆ ಒಡಂಬಡಿಕೆಗಾಗಿ ಮೋಶೆ ಏನ್ ಮಾಡ್ತಾನೆ, ರಕ್ತವನ್ನು ಅವ್ರ ಮೇಲೆ ಚೆಲ್ಲುತ್ತಾನೆ, ಚಿಮುಕಿಸುತ್ತಾನೆ. ಓಕೆ, ನೀವು ಒಪ್ಕೊಂಡಿದ್ದೀರಾ, ಓಕೆ ಅಂತ ಆ ಒಡಂಬಡಿಕೆಯ ಒಪ್ಪಂದಕ್ಕಾಗಿ ಏನ್ ಮಾಡ್ತಾನೆ, ರಕ್ತ ಚಿಮುಕಿಸ್ತಾನೆ. ಆದ್ರೇನು ಆ ಒಡಂಬಡಿಕೆ ಆ ಲಾ, ಆ ಕಮಾಂಡ್ಗೆ ಇವರು ಸರಳ ಆಗೋ ತರ ಕಾಣ್ತಾನೆ ಇದ್ದಿಲ್ಲ. ಯಾಕಂದ್ರೆ ಕೊಟ್ಟಂತ ಕಮಾಂಡ್ ತುಂಬಾ ಕಠಿಣವಾಗಿತ್ತು. ವೇಶ್ಯತನ ಮಾಡಬಾರ್ದು, ಇನ್ನೊಂದು ಮನೆಯನ್ನು ಆಸೆ ಪಡಬಾರ್ದು, ಇನ್ನೊಬ್ಬರ ಸೊತ್ತನ್ನು ಆಸೆ ಪಡಬಾರ್ದು, ಕಳ್ತನ ಮಾಡಬಾರ್ದು, ಆಮೇಲೆ ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ಆಮೇಲೆ ಆಮೇಲೆ ಆಸೆ ಪಡಬಾರ್ದು. ಆಮೇಲೆ ಮುಂದಕ್ಕೆ ಏನೇನು ಇಲ್ಲ, ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದು. ಆಮೇಲೆ ಸಬ್ಬತ್ ದಿನವನ್ನು ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು, ಕೆಲ್ಸಕ್ಕೆಲ್ಲ ಹೋಗ್ಬಾರ್ದು ಅಂತಾನೆ ಇತ್ತು. ಹೋದ್ರಿ ಟಕ ಅಂತ ತರಬೇಕು. ದುಡಿದು ಮಾಡಬೇಕು. ಬೈಕಲ್ಲೇ ಹೋದ್ರಿ, ಇಲ್ಲೇ ಇರೋರು ತಿಳಿಸಿ. ವಿಶ್ರಾಂತಿಕರವಾದ ದಿನವಾಗಿದೆ. ಅದರಲ್ಲಿ ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡಾಳು ಹೆಣ್ಣಾಳು ಮಕ್ಕಳು ಅನ್ಯ ದೇಶದ ಜನರು ಯಾವ ಕೆಲಸವನ್ನು ಮಾಡಬಾರದು. 6 ದಿವಸಗಳಲ್ಲಿ ದೇವರು ಭೂಮಿ ಆಕಾಶವನ್ನು ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿಗೊಂಡನು. ಇದರಿಂದ ಯೆಹೋವನು ಸಬ್ಬತ್ ದಿನವನ್ನು, ಅದು ತನ್ನ ದಿನ ಅಂದ್ರೆ ಅದು ದೇವರ ದಿನವೆಂದು ಆಚರಿಸಬೇಕು. ಆ ದೇವರು ಆಶೀರ್ವದಿಸಿದಂತ ದಿನನ, ಆ ಒಡಂಬಡಿಕೆನ ಜನರು ಮೀರಿ ನಡೀತಾ ಇದ್ರು. ಯಾಕಂದ್ರೆ ಅವ್ರ ದುಡಿಮೆಗಾಗಿ, ಅವ್ರ ಕೆಲ್ಸಕ್ಕಾಗಿ ಏನ್ ಮಾಡ್ಬಿಡ್ತಾ ಇದ್ರು, ಆ ಸಬ್ಬತ್ತು ದಿನ ದೇವರ ದಿನ, ಅದು ಆಶೀರ್ವಾದ ದಿನ ಅಂತ ಅವ್ರು ಏನ್ ಮಾಡ್ಬಿಡ್ತಾ ಇದ್ರು, ಅಲಕ್ಷ್ಯ ಮಾಡಿ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ರು. ಕಟ್ಟಲೆಯಲ್ಲಿ ಮೀರ್ ಬಿಡ್ತಾ ಇದ್ರು. ಕಟ್ಟಲೆಯಲ್ಲಿ ಮೀರು ಅವ್ರ ಪರಿಸ್ಥಿತಿ ಆತರ. ಆದ್ರೆ ಅಲ್ಲಾನ ಅವ್ರ ಕಮಾಂಡ್ನ ಫಾಲೋಅಪ್ ಮಾಡ್ಕೊಂಡು ಹೋಗಕ್ಕಾಗಿಲ್ಲ. ಕೆಲವರು ಶರೀರದ ಇಚ್ಛೆಯಲ್ಲಿ ವೇಶ್ಯತನ ಮಾಡ್ಬಿಡ್ತಾ ಇದ್ರು, ಕೆಲವರು ಶರೀರದ ಇಚ್ಛೆಯಲ್ಲಿ ಆಸೆಯಲ್ಲಿ ಕಳ್ತನ ಮಾಡ್ಬಿಡ್ತಾ ಇದ್ರು, ಇನ್ನೊಂದನ್ನ ಆಸೆ ಪಟ್ಬಿಡ್ತಾ ಇದ್ರು. ಕೊಟ್ಟಂತ ಆ ಒಡಂಬಡಿಕೆಯನ್ನು ಅವರು ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಮಾಡಕ್ ಆಗಿಲ್ಲ. ಅದನ್ನು ಫಾಲೋ ಮಾಡ್ಬೇಕಂತಾನೆ ಒಂದು ಒಡಂಬಡಿಕೆಯನ್ನು ಮಾಡುವುದಕ್ಕಾಗಿ ಆ ರಕ್ತದ ಮೂಲಕ ಆ ಒಡಂಬಡಿಕೆಯನ್ನು ದೇವರು ಒಪ್ಪಂದವನ್ನು ತಂದ್ರು. ಆದ್ರೇನು ಅವ್ರೇನಾಗ್ಬಿಟ್ರು, ಒಪ್ಪಂದ ಮೀರಿಬಿಟ್ರು. ಕುರಿ, ಕೋಳಿ, ಪಕ್ಷಿ ರಕ್ತಗಳಿಂದ ಯಾರು ಶುದ್ಧರಾಗಿಲ್ಲ, ಯಾರು ಒಡಂಬಡಿಕೆಯನ್ನು ಫಾಲೋಅಪ್ ಮಾಡಿಲ್ಲ. ಪಾಪ ಅವಳು ಏಸು ಕೂಪಿಡ್ರಾರ್ವಾ ಅಂದ್ರೆ ಏಸು ನಾಮದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರ? ಶುದ್ಧೀಕರಣ, ಕುಷ್ಠರೋಗ ಶುದ್ಧಿ ಆಗುವುದಕ್ಕೆ ರಕ್ತ ಚೆಲ್ಲಿದ್ರೆ, ಪಕ್ಷಿ ರಕ್ತ ಹಾಕಿದ್ರೆ ಶುದ್ಧ ಆಗ್ಬಿಡ್ತಾನ ಅವನು? ಇಲ್ಲ. ಯಾಜಕರು ಪ್ರತಿಷ್ಠಿಸಲ್ಪಡಬೇಕಾದ್ರೆ ಒಂದು ಕೋಳಿ, ಒಂದು ಕುರಿ ಒಳದು ರಕ್ತ ಪೂಸ್ಬಿಟ್ರೆ ಅವನು ಯಾಜಕನಾಗಕ್ಕೆ ಸಾಧ್ಯನಾ? ಇಲ್ಲ. ಅದು ನಾವು ಓದಿದ್ರಿ, ಯೇಸುವಿನ ರಕ್ತದ ಮೂಲಕ ಪೋಷಿಸಲ್ಪಟ್ಟು ದೇವರಿಂದ ಆತನ ಜ್ಞಾನಕ್ಕೆ ಅನುಸ್ಕರವಾಗಿ ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೇವೆ. 1 ಪೇತ್ರ ಅಂತ ಹೇಳ್ತು, ಪಕ್ಷಿ ಪ್ರಾಣಿ ರಕ್ತದಿಂದ ನಾವು ಆರಿಸಿಕೊಳ್ಳಲ್ಪಟ್ಟಿಲ್ಲ, ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕ ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅರ್ಥ ಆಯ್ತಾ?
ಅವ ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ರಕ್ತಧಾರ ಇಲ್ದಿರ ಯಾವ ಕೆಲಸವೂ ನಡೀತಾ ಇದ್ದಿಲ್ಲ. ಶುದ್ಧೀಕರಣಕ್ಕಾಗಿ ರಕ್ತ, ಆಮೇಲೆ ಯಾಜಕ ಪ್ರತಿಷ್ಠೆಗಾಗಿ ರಕ್ತ, ಮೂರನೇದು ದೇವರ ಒಡಂಬಡಿಕೆ ದೃಢೀಕರಣಕ್ಕಾಗಿ ರಕ್ತ, ನಾಲ್ಕನೇದು ಪಶ್ಚಾತ್ತಾಪಕ್ಕಾಗಿ ರಕ್ತ. ಅವನು ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಆ ಪಶ್ಚಾತ್ತಾಪ, ಅವನ ಫೀಲಿಂಗ್, ಅಯ್ಯೋ ನಾನು ಪಾಪಿ ಅಂತ என்ன சொல்லுது குற்ற உணர்ச்சி பட்டு நீ வர தெரியுமா தேவனுடைய சமூகத்துக்கு, அதுக்காகவும் ரத்தம். நாலு விதமான ரத்தம் பழைய உடன்படிக்கை ஏற்பாடின் காலத்துல தெளிக்கப்பட்டிருந்தது. அதை தான் நம்ம பார்த்துனுக்குறோம். நாலாவது ಯಾಜಕಾಂಡ 14 ಓದಿ. ಯಾಜಕಾಂಡ 16:14. ಆಗ ಒರಿಯ ರಕ್ತದಲ್ಲಿ, ಒರಿ ಅಂದ್ರೆ ಕುರಿ, ಟಗರು, ಕೆಡ இப்படியெல்லாம் சொல்லுவாங்க தெரியுமா? அதுதான் அது ஒரு மிருகத்தின் பேர் தான் ಒರಿ. ಆಗ ಆ ಒರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸ್ಥಾನದ ಪೂರ್ವ ಭಾಗದ ಮೇಲೆ ಬೆರಳಿನಿಂದ ಚಿಮುಕಿಸಿ ಕೃಪಾಸ್ಥಾನದ ಎದುರಾಗಿಯೂ 7 ಸಾರಿ ಚಿಮುಕಿಸಬೇಕು. ಹಲ್ಲೆಲೂಯಾ. ಕೃಪಾಸ್ಥಾನ ಹಂಗಂದ್ರೆ ದೇವರ ಒಡಂಬಡಿಕೆಯ ಮಂಜೂಷದ ಪೆಟ್ಟಿಯದು. ಆ ಪೆಟ್ಟಿಯ ಮುಂದೆ ಆ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಪೂರ್ವ ಭಾಗದ ಮೇಲೆ ಬೆರಳಿಂದ ಚಿಮುಕಿಸಿ ಕೃಪಾಸ್ಥಾನದ ಎದುರಾಗಿ 7 ಸಾರಿ ಚಿಮಿಸಬೇಕು. 7 ಅನ್ನೋದು ಒಂದು ಪರಿಪೂರ್ಣವಾದದ್ದು. ಹಲ್ಲೆಲೂಯಾ. 7 நாள்ல ஆண்டவர் வானத்தையும் பூமியும் சர்வத்தையும் படைச்சார் இல்லையா? இந்த 7ன்றது ஆசீர்வதிக்கப்பட்ட நாள் என்றார் இல்லையா? அதுதான் எல்லா இடத்துலயும் 7 சொல்றது வந்து ஒரு ஆசீர்வாதமான சிம்பல். அது 7ன்றது. அப்புறம் ಪಾರ ನೋಡಿ, ಇವಾಗ ತರುವಾಯ ಅವನು ಜನರಿಗೋಸ್ಕರವಾದ ದೋಷ ಪರಿಹಾರ ಯಜ್ಞದ ಓತವನ್ನು, ಹಂಗಂದ್ರೆ ಒಂದು ಬಲಿಯನ್ನು ವಧಿಸಿ ಅದರ ರಕ್ತವನ್ನು ತೆರೆ ಒಳಗೆ ತಂದು ಒರಿಯ ರಕ್ತದಿಂದ ಮಾಡಿದಂತೆ ಇದರ ರಕ್ತದಿಂದಲೂ ಮಾಡಿ ಕೃಪಾಸ್ಥಾನದ ಮೇಲೆಯೂ ಎದುರಾಗಿಯೂ ಚಿಮುಕಿಸಬೇಕು. ಹಲ್ಲೆಲೂಯಾ. ಏನ್ ಹೇಳಲ್ಪಡುತ್ತೆ? ತೆರೆ ಒಳಗೆ ತಂದು ಒರಿಯ ರಕ್ತವನ್ನು ಜನರಿಗೋಸ್ಕರವಾದ ದೋಷ ಪರಿಹಾರಕವಾದ ಯಜ್ಞಕ್ಕಾಗಿ ಒಂದು ಬಲಿಯನ್ನು ಮಾಡಿ ಅದರ ರಕ್ತವನ್ನು ತೆರೆ ಒಳಗೆ ತಂದು, ತೆರೆ ಅಂದ್ರೆ ಮೊದಲೇ ಹೇಳಿದೆ, ಆ ತೆರೆ ಒಳಗೆ ಯಾರು ಪ್ರವೇಶ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವ ಮಾತ್ರ ವರ್ಷಕ್ಕೊಂದ್ಸತಿ ಹೋಗ್ಬೇಕಾಗಿತ್ತು. ಅವನು ಯಾಜಕ, ಅವನು ಮುಖ್ಯವಾದ ಪ್ರಾಸ್ಟರ್ ಮಾತ್ರ ಒಳಗಡೆ ಹೋಗ್ಬಿಟ್ಟು ಬರ್ಬೇಕಾಗಿತ್ತು. ಆ ತೆರೆ ಒಳಗಡೆ ಅನ್ನೋದು ಪರಿಶುದ್ಧ, ಮಗಾ ಪರಿಶುದ್ಧವಾದ ಸ್ಥಳ. ಇದು ಪರಿಶುದ್ಧ ಸ್ಥಳ, ಅದು ಮಗಾ ಪರಿಶುದ್ಧ ಸ್ಥಳ. ಅಲ್ಲಿ ಅಂಗಳಕ್ಕೆನೆ ಬರಬೇಕು. ಪರಿಶುದ್ಧ ಸ್ಥಳಕ್ಕೂ ಬರಕ್ಕೆ ಜನರಿಗೆ ಅವಕಾಶ ಇಲ್ಲ. ಅಂಗಳಕ್ಕೆ ಬರ್ಬೇಕು, ಅಲ್ಲೇ ಬಲಿ ಕೊಡು, ಹಂಗೆ ಓಡೋಕ್ ಬಿಡ್ಬೇಕು. ಇದ್ರ ಒಳಗಡೆ ಪಾಸ್ಟರ್ ಮಕ್ಕಳು ಮಾತ್ರ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಪಾಸ್ಟರ್ ಮಕ್ಕಳು ತೆರೆ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಪಾಸ್ಟರ್ಗೆ ಮಾತ್ರನೇ ತೆರೆ ಒಳಗಡೆ ಹೋಗುವುದಕ್ಕೆ ಅವಕಾಶ. ಆ ತೆರೆಯನ್ನು ತೆಗೆದು ಒಳಗಡೆ ಹೋಗುವಾಗ ಅಲ್ಲಿ ಕೃಪಾಸ್ಥಾನದ ಪೆಟ್ಟಿ, ಹಾಗಾದ್ರೆ ಮಂಜೂಷದ ಪೆಟ್ಟಿ, ನಾ ಮೊದಲೇ ಹೇಳಿದೆ, ಆ ಪೆಟ್ಟಿ ಆ ರೋಸ್ವುಡ್ ಮರದಿಂದ ಮಾಡಲಾಗಿರುತ್ತೆ. ಬಂಗಾರದ ಬಳೆಗಳು ಕೊಡಲ್ಪಟ್ಟಿರುತ್ತೆ. ಬಂಗಾರದ ತಗಡುಗಳಿಂದ ಕಿರೋಬುಗಳನ್ನು, ಕೃಪಾ ಅಂದ್ರೆ ಅದೇ ಕೆರೋಬುಗಳನ್ನು ಮಾಡಲ್ಪಟ್ಟಿರುತ್ತೆ. ಅದರಲ್ಲಿ ದೇವರ ಒಡಂಬಡಿಕೆ ಹಲಗೆಯನ್ನು, ಆರೋನನ ಚಿಗುರಿದ ಕೋಲು, ವನಾಂಧ್ರದಲ್ಲಿ ಮನ್ನ ತಿಂದ್ರಲ್ಲ ಸ್ಯಾಂಪಲ್, ಅದ್ರ ಒಳಗಡೆ ಇರುತ್ತೆ. ಹಲ್ಲೆಲೂಯಾ. ಈ ಯಾಜಕನು ಏನು ಮಾಡಬೇಕು? ಜನರ ದೋಷ ಪರಿಹಾರ ಯಜ್ಞಕವಾದ ಒಂದು ಬಲಿಯನ್ನು ವಧಿಸಿ ಅದರ ರಕ್ತವನ್ನು ತೆರೆ ಒಳಗೆ ತಂದು ಒರಿಯ ರಕ್ತದಿಂದ ಮಾಡಿದಂತೆ ಇದರ ರಕ್ತದಿಂದಲೂ ಮಾಡಿ ಕೃಪಾಸ್ಥಾನದ ಮೇಲೆಯೂ ಎದುರಾಗಿಯೂ ಏನ್ ಮಾಡಬೇಕು? ಚಿಮುಕಿಸಬೇಕು. ಹೀಗೆ ಇಸ್ರಾಯೇಲರು ನಾನಾ ವಿಧವಾದ ಪರಿಶುದ್ಧಾತ್ಮದ ಅಪಾರವಾದ ದ್ರೋಹ ಇವುಗಳಿಂದ
ಮಹಾ ದ್ರೋಹ ಇವುಗಳಿಂದ ಮಹಾಪವಿತ್ರ ಸ್ಥಾನಕ್ಕೆ ಉಂಟು ಮಾಡಿದ ದೋಷವನ್ನು ಆರೋನನು ಪರಿಹರಿಸುವನು. ಅಶುದ್ಧರಾದ ಅವರ ನಡುವೆ ಇರುವ ದೇವದರ್ಶನದ ಗುಡಾರಕ್ಕೋಸ್ಕರವು ಹಾಗೂ ದೋಷ ಪರಿಹಾರ ಮಾಡುವುದಕ್ಕಾಗಿ ಮಹಾಪವಿತ್ರ ಸ್ಥಾನದೊಳಗೆ ಹೋಗಿ ಹೊರಗೆ ಬರುವ ತನಕ ಯಾರು ದೇವದರ್ಶನದ ಗುಡಾರದಲ್ಲಿ ಹೋಗಕೂಡದು. ಹಾಗೆ ತನಗೋಸ್ಕರವಾಗಿಯೂ ತನ್ನ ಮನೆತನದವರಿಗೋಸ್ಕರವಾಗಿಯೂ ಇಸ್ರೇಲರ ಎಲ್ಲ ಜನ ಸಮೂಹಕ್ಕೋಸ್ಕರವಾಗಿಯೂ ದೋಷ ಪರಿಹಾರ ಮಾಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನೋಡಿ ಅವನು ಆ ರಕ್ತ ತಗೊಂಡು ಹೋಗ್ತಾನಲ್ಲ, ಅವನಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಎಲ್ಲ ಇಸ್ರೇಲ್ ಜನರಿಗೋಸ್ಕರ ಪಾಪ ದೋಷ ಪರಿಹಾರಕ್ಕಾಗಿ ಅವನೇನ್ ಮಾಡ್ತಾನೆ, ರಕ್ತ ತಗೊಂಡು ಒಳಗಡೆ ಹೋಗ್ತಾನೆ. ಡೈಲಿ ಅಲ್ಲ, ವರ್ಷಕ್ಕೆ ಒಂದ್ಸತಿ. ಹಲ್ಲೆಲೂಯಾ, ವರ್ಷಕ್ಕೆ ಒಂದ್ಸತಿ. ಅಲ್ಲಿ ಯಾರು ಹೋಗಂಗಿಲ್ಲ. ಅವನು ಹೋಗುವಾಗ ದೋಷ ಪರಿಹಾರ ಮಾಡುವನು. ತರುವಾಯ ಅವನು ಹೊರಗೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ಇರುವ ಯಜ್ಞವೇದಿಯ ಬಳಿಗೆ ಹೋಗಿ ಅದಕ್ಕಾಗಿ ದೋಷ ಪರಿಹಾರ ಮಾಡಬೇಕು. ಆ ಹೊರಿಯ ರಕ್ತದಲ್ಲಿಯೂ ಆ ಓತದ ರಕ್ತದಲ್ಲಿಯೂ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ವೇದಿಯ ಕೊಂಬುಗಳ ಸುತ್ತಲೂ ಹಚ್ಚಬೇಕು. ಅವನು ಆ ರಕ್ತದಲ್ಲಿ ಸ್ವಲ್ಪವನ್ನು ಅದರ ಮೇಲೆ 7 ಸಾರಿ ಬೆರಳಿನಿಂದ ಏನ್ ಮಾಡಬೇಕು, ಚಿಮಿಕಿಸಿ ಇಸ್ರೇಲಿಂದ ಅದಕ್ಕುಂಟಾದ ಅಶುದ್ಧತ್ವವನ್ನು ಹೋಗಲಾಡಿಸಿ ಅದನ್ನು ಪರಿಶುದ್ಧ ಪಡಿಸಬೇಕು. ಹಲ್ಲೆಲೂಯಾ. ನೋಡಿದ್ರ, ಎಲ್ಲವೂ ರಕ್ತದಿಂದಾನೇ ಹಳೆ ಒಡಂಬಡಿಕೆಯಲ್ಲಿ ಒಂದು ಪರಿಶುದ್ಧ ಕಾರ್ಯಗಳು ಮಾಡಬೇಕಂದ್ರೇನು ರಕ್ತದಿಂದನೇ ಅದೇನಾಗ್ತಾ ಇತ್ತು, ಪರಿಶುದ್ಧವಾಗ್ತಾ ಇತ್ತು ಅಂತ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಆದರೆ ಈ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಶುದ್ಧೀಕರಣಕ್ಕಾಗಿ, ಒಡಂಬಡಿಕೆಗಾಗಿ, ಪಾಪ ಪರಿಹಾರಕ್ಕಾಗಿ 4 ವಿಧವಾದ ರಕ್ತ ಚೆಲ್ಲಲ್ಪಡಬೇಕಾಗಿತ್ತು. ಆ ರಕ್ತಕ್ಕೂ ಕ್ರಿಸ್ತನ ರಕ್ತಕ್ಕೂ ಹೆಚ್ಚಾದ ಡಿಫರೆಂಟ್ ಇದೆ. ಹಲ್ಲೆಲೂಯಾ. ಆ ರಕ್ತ ಯಾಜಕ ಪಾಪ ದೋಷ ಪರಿಹಾರಕ್ಕಾಗಿ, ಜನರಿಗಾಗಿ, ತನ್ನಗಾಗಿ, ತನ್ನ ಮಕ್ಕಳಿಗಾಗಿ ವರ್ಷ ಅವ್ರು ಏನ್ ಮಾಡಬೇಕಾಗಿತ್ತು, ರಕ್ತ ಚಿಂತಿಸಲ್ಪಡಬೇಕಾಗಿತ್ತು. ಆದರೆ ಕ್ರಿಸ್ತನ ರಕ್ತ ಹಾಗಲ್ಲ. ಹಲ್ಲೆಲೂಯಾ. ಒಂದೇ ರಕ್ತದ ಬಲಿದಾನದಿಂದ ಮೂಲಕ ವಿಶ್ವಾಸಿಗಳ ಪಾಪಗಳು ಕ್ಷಮಿಸಲ್ಪಟ್ಟು ಮತ್ತು ಅವರು ಶುದ್ಧರಾಗಿದ್ದಾರೆ. ಆಮೇನ್. ಇನ್ನು ವರ್ಷ ನಮಗಾಗಿ ಯೇಸು ಬರಬೇಕಾ? ವರ್ಷ ನಮಗೆ ಯೇಸು ಗುಡ್ ಫ್ರೈಡೆ ಬಂದು ಶಿಲುವೆ ಸತ್ತು ತಿರ್ಗಾ ಭಾನುವಾರ ಪುನಃಸ್ಥಾನ ಹೊಂದಿ ಪರಲೋಕಕ್ಕೆ ಓದ್ಬೇಕಾ? ಇಲ್ಲವೇ ಇಲ್ಲ. ಒಂದೇ ಬಲಿ, ಒಂದೇ ರಕ್ತ ಚೆಲ್ಲು ದಾನದಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಅದು ಪರಿಶುದ್ಧವಾದ ರಕ್ತ. ಆಮೇನ್. ಅದಕ್ಕೆ ಎಫೆಸರ್ 1ನೇ ಅಧ್ಯಾಯ 7ನೇ ವಚನ ಓದ್ರಿ, ಈ ರೀತಿ ಹೇಳಲ್ಪಡುತ್ತೆ ನೋಡಿ. ಎಫೆಸರ್ 1:7 ಓದಿ. 1:7 ಓದಿ ಬೇಗ. ಈತನು ನಮಗೋಸ್ಕರ, ಯಾರು? ಯೇಸು ಕ್ರಿಸ್ತರು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಒಂದೇ ಬಲಿ, ಒಂದೇ ರಕ್ತಧಾರಿ. ಹಲ್ಲೆಲೂಯಾ. ವರ್ಷ ಯಾಜಕನು ಹೋಗಿ ಪಾಪ ಪರಿಹಾರಕ್ಕಾಗಿ, ದೋಷ ಪರಿಹಾರಕ್ಕಾಗಿ ವರ್ಷ ರಕ್ತ ಚೆಲ್ಲೋದಲ್ಲ. ಈತನು ಅಂದರೆ ಆ ದೇವಾದಿ ದೇವರು ಯೇಸು ಕ್ರಿಸ್ತರು. ಓದಿ, ಮತ್ತೆ ಚೆನ್ನಾಗಿದೆ ವಾಕ್ಯ ಓದಿ. ಈತನು ಹಂಗಂದ್ರೆ ಯೇಸು. ಎಲ್ಲ ಜೋರಾಗಿ ಹೇಳಿ, ಯೇಸು ನಮಗೋಸ್ಕರ ತನ್ನ ರಕ್ತವನ್ನು, ಎಲ್ಲರೂ ಹೇಳ್ಬೇಕು ನನ್ನ ಜೊತೆ, ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧ, ಎಲ್ಲ ಹೇಳಿ, ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಯಾವ ಪಕ್ಷಿ, ಪ್ರಾಣಿ, ಓತ ಹೊರಿಯಿಂದ ಅಲ್ಲ, ಸಾಕ್ಷಾತ್ ಯೇಸು ಕ್ರಿಸ್ತ ದೇವರ ರಕ್ತದಿಂದಲೇ ನಮ್ಮ ಪಾಪ ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೋವಾನ ಈ ರೀತಿ ಬರೀತಾನೆ. 1 ಯೋವಾನ 1ನೇ ಅಧ್ಯಾಯ 7ನೇ ವಚನ ಓದಿ, ಬೇಗ ಓದಿ.
ಯೋಹಾನ 1:7. ಯಾರು ಫಸ್ಟ್ ಓದ್ತಿರೋ ಅವರು ಓದಿ, ಏನು ಕೊಡಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿರುತ್ತೇವೆ. ಮತ್ತು ಆ ಮಗನಾದ ಯೇಸು ಕ್ರಿಸ್ತನಾದ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನಾವು ಶುದ್ಧರಾಗಬೇಕಾ? ಶುದ್ಧರಾಗಿದ್ದೇವಾ? ನಾವು ಶುದ್ಧರಾಗಿದ್ದೇವಾ? ಶುದ್ಧರಾಗಬೇಕಾ? ಯಾತದ್ರಿಂದ ಶುದ್ಧರಾಗಿದ್ದೇವೆ? ಆಮೇನ್. ಯಾವ ಕುರಿ, ಯಾವ ಪಕ್ಷಿ, ಯಾವ ಪ್ರಾಣಿಯ ರಕ್ತದಿಂದಲ್ಲ, ಯೇಸು ಕ್ರಿಸ್ತನ ಮಧುರವಾದ, ಪರಿಶುದ್ಧವಾದ, ಸತ್ಯವಾದ, ನಿಜವಾದ ಆ ರಕ್ತದಿಂದ ನಾವು ಶುದ್ಧರಾಗಿದ್ದೇವೆ. ಹಾಲೆಲೂಯ. ಇನ್ನು ನಾವು ஆண்டவரே பாவத்தை மன்னி, ஆண்டவரே குற்றத்தை மன்னி, ஆண்டவர் மன்னிச்சிட்டார். ஹalleluya, மன்னிச்சிட்டார். ஆமென். தெரியும் நீ யாருன்ட்டு, நான் யாருன்ட்டு. அதுக்கு தான் அவர் ஒரே முறை மன்னிச்சிட்டார் போட்டு. ஹalleluya, praise the Lord. ஹalleluya. ಇಬ್ರಿಯರು 9ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದೋಣ. ಇಬ್ರಿಯರು 9:1 ಹೀಗಿದ್ದರು ನೋಡಿ, ಹೀಗಿದ್ದರು ಮೊದಲನೇ ಒಡಂಬಡಿಕೆಯಲ್ಲಿ ನೋಡಿ, ಹೀಗಿದ್ದರು ಮೊದಲನೇ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಯ ನಿಯಮಗಳಿದ್ದವು. ಚೆನ್ನಾಗಿ ಗಮನಿಸಿ, ಹಳೆ ಒಡಂಬಡಿಕೆ ಸಿಸ್ಟಮ್ ಅಲ್ಲಿ ದೇವರ ಆರಾಧನೆ ಈ ರೀತಿನೇ ಮಾಡ್ಬೇಕಂತ ಒಂದು ಸಿಸ್ಟಮ್ ಇತ್ತು. ಹಲ್ಲೆಲೂಯಾ. ಯಾವ ರೀತಿ ಇತ್ತು ಹೇಳಿ ನೋಡ. ದೇವರ ಆರಾಧನೆ ಹೇಗ್ ಮಾಡ್ಬೇಕಂದ್ರು ದೇವರು ಒಡಂಬಡಿಕೆ ಲಾ ಕಮಾಂಡ್ ಹೇಗ್ ಕೊಟ್ಟಿದ್ರು ಹೇಳಿ ಮೋಶೆಗೆ. ಇವಾಗ ತಾನೇ ಓದಿದ್ರಿ, ಆರಾಧನೆ ಹೇಗ್ ಮಾಡ್ಬೇಕಂತ ಒಂದು ಸಿಸ್ಟಮ್ ಕೊಟ್ಟಿದ್ರು. 6 ದಿನ ನಿನ್ನ ಕೆಲಸ, 7ನೇ ದಿನದಲ್ಲಿ ಯಾವುದು ಮಾಡಬಾರ್ದು. ನೀನು ಒಂದು ವೇಳೆ ನಿನ್ನ ಕುರಿಯೋ ನಿನ್ನ ಹಸುವೋ ಹಳ್ಳದಲ್ಲಿ ಬಿದ್ದುಬಿಟ್ರೆ ಕೂಡ ನೀನು ಹೋಗಿ ಎತ್ತಬಾರ್ದಂತ ದೇವರು ಹೇಳ್ಬಿಟ್ರು. ಇವಾಗ ನೀನು ನಾನು ನಮ್ಮ ಗಾಡಿ ಮೋರಿಯಲ್ಲಿ ಬಿದ್ದೋಯ್ತು, ಆರಾಧನೆಗೆ ಬರ್ತಾ ಇದೀವಿ, ನಮ್ಮ ಗಾಡಿ ಬರ್ತಾ ಇರೋವಾಗ ಮೋರಿಯಲ್ಲಿ ಬಿದ್ದೋಯ್ತು, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಆರಾಧನೆಗೆ. ನಾ ಇವಾಗ ಹೇಳಿ ಇಲ್ಲ, ಒಂದು ಡೈಮಂಡ್ ಉಂಗುರ ಇತ್ತು ನಮ್ಮ ಕೈಯಲ್ಲಿ, ಸ್ಲಿಪ್ ಆಗಿ ರೋಡಲ್ಲಿ ಎಲ್ಲ ಹಳೆದಲ್ಲಿ ಬಿದ್ದೋಯ್ತು, ನಾವು ಆರಾಧನೆಗೆ ಬರ್ತಾ ಇದೀವಿ, ಅದನ್ನ ಸರಿ ಆರಾಧನೆ ಮುಗಿಸ್ಕೊಂಬಂದು ಎತ್ತೋಣ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತೀಯಾ ನೀನು? ಬರ್ತೀಯಾ? ಆದ್ರೆ ಆ ಸಿಸ್ಟಮ್ ಅಲ್ಲಿ ಬಿಟ್ಬಿಟ್ಟು ಬರಲೇಬೇಕು. ಆ ಸಿಸ್ಟಮ್ ಅಲ್ಲಿ ಬಿಟ್ಬಿಟ್ಟು ಬರಲೇಬೇಕಾಗಿತ್ತು. ಆದ್ರೆ ಜನರು ಬಿಟ್ಬಿಟ್ಟು ಬರಕ್ ಆಗಲ್ಲ, ಅದು ಡೈಮಂಡು ಬಿಟ್ಬಿಟ್ಟು ಬರಕ್ ಆಗಲ್ಲ, ಗಾಡಿ ಬಿಟ್ಬಿಟ್ಟು ಬರಕ್ ಆಗಲ್ಲ, ನಾನು ಸಾಕ್ತಾ ಇದ್ದ ನಾಯಿ ಬಿಟ್ಬಿಟ್ಟು ಬರಕ್ ಆಗಲ್ಲ, ಬೆಕ್ಕು, ಕುರಿ, ದನ ಅನ್ನ ಎತ್ತಿ ಸೈಡಲ್ಲಿ ಬಿಟ್ಟು ಕಟ್ಬಿಟ್ಟೇ ಬರೋದು. ಅದು ದೊಡ್ಡ ಅಪರಾಧವಾಗಿತ್ತು. ಅದೇ ಇಲ್ಲಿ ವಾಕ್ಯ ಹೇಳ್ತಾ ಐತೆ. ಅದೇ ಈ ವಾಕ್ಯ ಮೊದಲನೇ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಯ ನಿಯಮಗಳಿದ್ದವು, ಸಿಸ್ಟಮ್ ಇದ್ದವು. ಜನರು ತಪ್ಪು ಮಾಡಿ ಕಲ್ಲು ಏಟಿಂದ ಹೊಡೆಯಲ್ಪಟ್ಟು ಸಾಯ್ತಾ ಇದ್ರು. ಒಬ್ಬ ಆರಾಧನೆಗೆ ಬರ್ದಿರ ಕೆಲ್ಸಕ್ಕೆ ಹೋಗೋದು ಗೊತ್ತಾಗ್ಬಿಟ್ರೆ ಇಸ್ರೇಲ್ ಜನರಿಗೆ ಊರಿಂದ ಆಚೆ ತಳ್ಳಿ ಕಲ್ಲೆತ್ತು ಹೊಡೆದು ಸಾಯಿಸ್ಬಿಡ್ತಾ ಇದ್ರು. ನಿಯಮ. ಒಬ್ಬನ ಹಸುವೋ ಕತ್ತೆಯೋ ಕುರಿಯೋ ಹಳ್ಳಿದಲ್ಲಿ ಬಿದ್ದೋಗ್ಬಿಟ್ರೆ ಅನ್ನ ಎತ್ತಿ ಆಚೆ ಬಿಟ್ಟು ಕಟ್ಟಿಬಿಟ್ಟು ನೆಟ್ಟಿಗೆ ಆರಾಧನೆಗೆ ಬರ್ತಾ ಇದ್ದ. ಇದು ಗೊತ್ತಾಗ್ಬಿಟ್ರೆ ಜನರಿಗೆ, ಎಲ್ಲ ಜನ ಸೇರಿ ಅವನ ಊರಿಂದ ಆಚೆ ತಳ್ಳಿ ಕಲ್ಲೆತ್ತು ಹೊಡೆದು ಸಾಯಿಸ್ಬಿಡ್ತಾ ಇದ್ರು. ಇದು ನಿಯಮ, ಎಲ್ಲ ಮಾಡಬಾರ್ದು. ಇವತ್ತು ಕೂಡ ಇಸ್ರೇಲ್ ಜನರು ಅಡಿಗೆ ಕೂಡ ಮಾಡಲ್ಲ. ಯಾವತ್ತು ಗೊತ್ತಾ? ಸಾಟರ್ಡೆ ಅಡಿಗೆ ಮಾಡಲ್ಲ. ಅವ್ರಿಗೇನು ಬೇಕು ಫಸ್ಟೇ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಿಮ್ಗೆ ಗೊತ್ತಾಗಲ್ಲ. ಇವಾಗಲೂ ಆ ಯೋಧಿಯರು ನ್ಯಾಯ ಪ್ರಮಾಣನ ಅಷ್ಟು ಭಕ್ತಿಯಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ. ಡೋರ್ ಬೀಗ ಕೂಡ ಯೂಸ್ ಮಾಡಲ್ಲ. ಅಷ್ಟು ಭಯ ಭಕ್ತಿ. ಆಮೇಲೆ ಏನನ್ನೋ ಕೆಲವು ಬಾತ್ರೂಮ್ಗೆ ಹೋಗಲ್ವಾ, ನೀರು ಅದೆಲ್ಲ ಬೇಡ. ಅಷ್ಟು ಭಯ ಭಕ್ತಿ ಉಳ್ಳವರು ಇವತ್ತು ಕೂಡ ಅವ್ರ ಕೆಲಸದವ್ರನ್ನ ಶುಕ್ರವಾರನೇ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ಶನಿವಾರ ಕೆಲಸ ಮಾಡಿಸಲ್ಲ. ಅವ್ರ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿಸಲ್ಲ ಯಹೂದ್ಯರು.
ಅಷ್ಟು ಕಟ್ಟುನಿಟ್ಟು ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಬಂದು ಅದೆಲ್ಲ ಕಷ್ಟಪ್ಪ, ಏನೇ ಹೊರೆ ಹೊತ್ತವರೇ, ಕಷ್ಟಪಟ್ಟವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನೇ ನಿಮಗಾಗಿ ಹೊರೆಯನ್ನು ಹೊರುತ್ತೇನೆ. ಏನದು? ನ್ಯಾಯ ಪ್ರಮಾಣ, ಹಳೆ ಒಡಂಬಡಿಕೆ ಅನ್ನೋದು ಬಂದು ಒಂದು ಭಾರವಾದ ವಿಷಯ. ಅದು ಯಾರಿಂದಲೂ ಯಾರೋ ಒಬ್ಬೊಬ್ರು ಮಾಡ್ತಾ ಇದ್ರು, ಯಾವುದೋ ಬೇರೆ ವಿಷಯದಲ್ಲಿ ತಪ್ಪಿ ಹೋಗ್ಬಿಡ್ತಾ ಇದ್ರು. 10 ಆಜ್ಞೆ 8 ಮಾಡ್ತಾ ಇದ್ದ, 2ರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ದ. 9 ಪಾಲ 1ರಲ್ಲಿ ತಪ್ಪು ಮಾಡ್ಬಿಡ್ತಾ. 10 ಯಾರು ಮಾಡೋಕ್ಕಾಗಲ್ಲ. ಆ ಥರ ತುಂಬ ಆಜ್ಞೆಗಳು ದೇವರು ಕೊಟ್ಟಿದ್ರು. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಹೊಸ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣದ ಆಜ್ಞೆಗಳಲ್ಲಿ ಎಲ್ಲವೂ ಮಾಡಿ ಒಂದನ್ನು ಮೀರುವವನು ಎಲ್ಲವೂ ಮೀರಿದ ಹಾಗೆ. 10 ಆಜ್ಞೆ ಕೊಟ್ಟಿದ್ರು, 9 ಇವನು ಕರೆಕ್ಟಾಗಿ ಫಾಲೋ ಮಾಡ್ದ, ಒಂದೇ ಒಂದು ಮಿಸ್ ಮಾಡ್ದ, ಆ 9 ಮಿಸ್ ಮಾಡಿದ ಲೆಕ್ಕ ಅದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಆ ನ್ಯಾಯ ಪ್ರಮಾಣ ಕಷ್ಟ, ಅದು ಹೊರೆ ಅಂದ್ರೆ ತುಂಬಾ ಭಾರ, ಅದು ನಿಮ್ಮ ಕೈಯಲ್ಲಿ ಫಾಲೋ ಮಾಡಕ್ಕಾಗಲ್ಲ. ಏನೇ ಹೊರೆ ಹೊತ್ತವರೇ, ಕಷ್ಟ ಪಡ್ತಾ ಇದ್ದೀರಾ, ಇದು ತುಂಬಾ ಕಷ್ಟ. ಹಳೆ ಒಡಂಬಡಿಕೆ ಪ್ರಮಾಣ ಫಾಲೋ ಮಾಡೋದು, ಲಾ ಕಮಾಂಡ್ ಮಾಡ್ಕೊಂಡು ಅದು ಫಾಲೋ ಮಾಡೋದು ತುಂಬಾ ಕಷ್ಟ. ಅದನ್ನ ಎಲೆ ಹೊರೆ ಹೊತ್ತವರೇ, ಕಷ್ಟ ಪಡುವವರೇ. ಮತ್ತಾಯ 11:28 11:28 ಓದಿ. 11:28 ನೋಡಿ ಕಷ್ಟ. ಈ ಹಳೆ ಒಡಂಬಡಿಕೆ ಅನ್ನೋದು, ನ್ಯಾಯ ಪ್ರಮಾಣ ಅನ್ನೋದು ತುಂಬಾ ಫಾಲೋ ಮಾಡಕ್ ತುಂಬಾ ಕಷ್ಟ ಜನರಿಗೆ. ಅದಕ್ಕೆ ಹೇಳಿದ್ರು, ಎಲೆ ಕಷ್ಟ ಪಡುವವರೇ, ಹೊರೆ ಅಂದ್ರೆ ಭಾರ, ಇದು ಆಗಲ್ಲ. ಹೊರೆ ಹೊತ್ತವರೇ, ಕಷ್ಟ ಪಡುವವರೇ, ನೀವೆಲ್ಲರೂ ಅದನ್ನು ತಗೊಂಡು ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ. ಹಂಗಂದ್ರೆ ಹಳೆ ಒಡಂಬಡಿಕೆ ನಿಮ್ ಕೈಯಲ್ಲಿ ಫಾಲೋ ಮಾಡ, ಅದು ನಾನು ಶಿಲ್ವೆಯ ಮೂಲಕ ನಿಮಗಾಗಿ ನಾನೇ ಅಲ್ಲೆಲೂಯಾ. ಯಾಕಂದ್ರೆ ಪಾಪ ಇರೋ ಮನುಷ್ಯ, ಶರೀರದಲ್ಲಿ ಪಾಪ ಇರುವ ಮನುಷ್ಯ ಈ ಹಳೆ ಒಡಂಬಡಿಕೆನ ಫಾಲೋ ಮಾಡೋದು ಒಬ್ಬನ ಕೈಯಲ್ಲೂ ಸಾಧ್ಯನೇ ಇಲ್ಲ. ದಾವೀದ ಎಂಥವನು ಗೊತ್ತಾ? ದೇವರು ಹೇಳಿದ್ರು, ನನ್ನ ಹೃದಯಕ್ಕೆ ಪ್ರಿಯನಾದವನೇ ಅಂತ ದೇವರು ದಾವೀದಿಗೆ ಒಂದು ಹೆಸರು ಹೇಳಿದ್ರು. ಹೃದಯಕ್ಕೆ ಎಟ್ಟವನೇ ಅಂತ ಎಳಲ್ಪಟ್ಕೊಂಡವನು ವಿಭಚಾರ ಮಾಡ್ಬಿಟ್ಟ. ಹೃದಯಕ್ಕೆ ಸಂಬಂಧಪಟ್ಟವನೇ ಅಂತ ಎಣಿಸಿಕೊಳ್ಳಲ್ಪಟ್ಟವನು ದೇವರಿಗೆ ವಿರೋಧವಾದ ಪಾಪ ಮಾಡ್ದ. ಮತ್ತೆ ಹಲ್ಲೆಲೂಯಾ. ಮೋಶೆ, ದೇವರು ಹೇಳಿದ್ರು, ನನ್ನ ಮನೆಗೆ ನಂಬಿಕಸ್ಥನಾದ ಮನುಷ್ಯ, ವ್ಯಕ್ತಿ. ನನ್ನ ಮನೆ ಅಂದ್ರೆ ದೇವರ ಆಲಯಕ್ಕೆ, ದೇವರ ರಾಜ್ಯಕ್ಕೆ ನಂಬಿಕೆ ಉಳ್ಳವನು ಅಂತ ದೇವರು ಮೋಶೆಗೆ ಹೇಳಿದ್ರು. ಆದ್ರೆ ಅವನೇನ್ ಮಾಡ್ದ ಗೊತ್ತಾ? ದೇವರ ಮಾತನ್ನು ಮೀರಿಬಿಟ್ಟ, ದೇವರ ಮಾತನ್ನು ಮೀರಿ ನಡೆದುಬಿಟ್ಟ. ಕಲ್ಲತ್ರ, ಬಂಡೆ ಹತ್ರ ಬಂದು ಮಾತಾಡೋಂದ್ರು, ಈ ಜನರ ಟೆನ್ಷನ್ ಅಲ್ಲಿ ಹೋಗಿ ಅದಕ್ಕೆ 3 ಸತಿ ಹೊಡೆದ್ಬಿಟ್ಟ. ಅದು ಕಣ್ಮಳೆ, ಅದು ಕ್ರಿಸ್ತುವೇ ಬಂಡೆಯಾಗಿ ಬಂದು ನಿಂತಿದ್ರು. ಯೇಸುನೇ ಕೋಲಿಂದ ಹೊಡೆದ್ಬಿಟ್ಟ. ಜನರ ಟೆನ್ಷನ್ ಇವ್ರಿಗೆ ಚೆನ್ನಾಗಿ ಗೊತ್ತು. ಇವನು ಎಷ್ಟೇ ಪ್ರಮಾಣವನ್ನು ಫಾಲೋ ಮಾಡಿದ್ರು, ಇದರಲ್ಲಿ ಹೇಳಿರುವಂತ ಪ್ರಮಾಣವನ್ನು ಫಾಲೋ ಮಾಡಿ ಇವನ ಕೈಯಲ್ಲಿ ಪರಿಶುದ್ಧನಾಗಿ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಕಷ್ಟ ಪಡ್ತಾ ಇದೆಯಾ, ಅವರೇ ನಿನ್ನ ಕೈಯಲ್ಲಿ ಹೊರಕ್ಕಾಗಲ್ಲ, ಅದೆಲ್ಲ ತಗೊಂಬಂದು ನನ್ನ ಹತ್ರ ಕೊಡು, ನಿಮಗಾಗಿ ನಾನೇ ಒತ್ತು ತೀರಿಸ್ತೀನಿ. ನೀನು ವಿಶ್ರಾಂತಿ, ಹಂಗಂದ್ರೆ ಸಮಾಧಾನವಾಗಿರು, ಫ್ರೀ ಆಗಿರು, ರಿಲ್ಯಾಕ್ಸ್ ಆಗಿರು. ಇದಕ್ಕಾಗಿಯೇ ಯೇಸು ಬಂದಿದ್ದು. ಆಮೇಲೆ ಈ ಲೋಕಕ್ಕೆ ಇದಕ್ಕಾಗಿಯೇ ಯೇಸು ಬಂದಿದ್ದು. ಪ್ರಮಾಣ ಒಬ್ಬರಿಂದ ಹೊರೆಯಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಪಾಪ ಕೊಡುವ ಸಂಬಳ ಮರಣ. ಇದನ್ನು ಮೀರಿ ಎಲ್ಲ ಮರಣ ಹೊಂದ್ತಾ ಇದ್ರು. ಅದರಿಂದ ಜನರು ಸತ್ತು ನರಕಕ್ಕೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಅದರಿಂದ ಈ ಹೊರೆನ ಅವರಿಂದ ತಪ್ಪಿಸ್ಬೇಕಂತ ಯೇಸು ಸ್ವಾಮಿ ಭೂಮಿಗೆ ಬಂದರು. ಅದೇ ಈ ವಾಕ್ಯ ಹೇಳುತ್ತೆ. ಮೊದಲನೇ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯ ಇತ್ತು. ಅದು ಇಹಲೋಕ ಸಂಬಂಧವಾದದ್ದು, ಅದು ಈ ಭೂಮಿಗೆ ಸಂಬಂಧವಾದದ್ದಾಗಿತ್ತು. ಇವತ್ತು ಕೂಡ ಈ ಕಟ್ಟಡ ಇದೆ, ಇದು ಆಲಯವಲ್ಲ. ಅದು ಒಂದು ಕಾಲದಲ್ಲಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ದೇವರಿಗೆ ಆಲಯವಾಗಿತ್ತು. ಇವತ್ತು ಆಲಯ ಕಟ್ಟಡವಲ್ಲ, ನೀನು ನಾನೇ ದೇವರ ಆಲಯವಾಗಿದ್ದೇವೆ. ಆಮೇಲೆ ದೇವರು ನಿನಗಾಗಿ ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನು ಆತನ ರಕ್ತದ ಮೂಲಕ ಪರ್ಚೇಸ್ ಮಾಡಿ ನನ್ನಲ್ಲಿ ದೇವರು ಆತ್ಮನಾಗಿ ವಾಸ ಮಾಡ್ತಾ ಇದ್ದಾನೆ. ಆಲಯ ಕಟ್ಟಡ ಅಲ್ಲ, ನಿನ್ನ ಹೃದಯ, ನನ್ನ ಹೃದಯವೇ ದೇವರ ಆಲಯ. ಪಾಸ್ಟರ್
ಇಷ್ಟು ತಪ್ಪು ಮಾಡ್ತೀನಲ್ಲ ಒಂದಿನ, ಪರಿಶುದ್ಧ ಆತ್ಮ ನನ್ನಲ್ಲಿ ಇರ್ತಾರೆ. ಆತ್ಮಕ್ಕೆ ಗೊತ್ತು ನೀನು ಯಾರು ಅಂತ, ಆತ್ಮಕ್ಕೆ ಗೊತ್ತು ನಿನ್ನ ಕೈಯಲ್ಲ ತಪ್ಪು ಬಿಡಕ್ ಆಗಲ್ಲ ಅಂತ. ಅದಕ್ಕೆ ಆತ್ಮವು, ನಿನ್ನ ಆತ್ಮವು ಶರೀರವು ಒಂದಕ್ಕೊಂದು ಹೋರಾಡುತ್ತೆ. ನಿನ್ನ ಆತ್ಮದ ಒಳಗೆ ಪರಿಶುದ್ಧ ಆತ್ಮನ ಇರುವಾಗ ಒಂದು ಸತಿ ತಪ್ಪು ಮಾಡಬೇಡ ಅನ್ನುತ್ತೆ, ಇನ್ನೊಂದು ಸತಿ ಯಾರು ನೋಡಲ್ಲ ನಾನು ಮಾಡ್ಬಿಡ್ತೀನಿ ಅಂತ ನಿನ್ನ ಶರೀರ ಮಾಡಿಸ್ಬಿಡ್ತದೆ. ಇದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅದಕ್ಕಂತ ಪರಿಶುದ್ಧ ಆತ್ಮ ನಿನ್ನನ್ನು ಬಿಟ್ಟು ಹೋಗಲ್ಲ. ಅದ್ರ ಒಂದೇ ಒಂದು ವಿಷಯ, ಪರಿಶುದ್ಧ ಆತ್ಮ ನಿನ್ನಲ್ಲಿದ್ದು ಒಂದು ವಿಷಯ ಮಾಡ್ತಾರೆ. ಅದೇನಂದ್ರೆ ಅವರು ದುಃಖ ಪಡ್ತಾರೆ. ನಾವು ತಪ್ಪು ಮಾಡುವ ಪ್ರತಿ ಒಂದು ಸತಿಯು ಪರಿಶುದ್ಧ ಆತ್ಮನು ನೊಂದ್ಕೊಳ್ತಾರೆ, ಪರಿಶುದ್ಧ ಆತ್ಮನು ದುಃಖ ಪಡ್ತಾರೆ. ಅಯ್ಯೋ ನನ್ನ மக, ஐயோ ನನ್ನ மಗಳು, ஐயோ என் மகன் என் மகள் எவ்வளவு போராடுறான், இந்த சரீரத்தில் போராடுறான், பாவம் செய்யக்கூடாது என்று. ஆனால் இந்த சரீரத்தின் இச்சை இவனை பாவத்தை தூண்டி விட்டுருது என்று அவர் தன்னுடைய இருதயத்திலே ವ್ಯಸನப்படுகிறவராக இருக்கிறார். ஹalleluya. ಅದಕ್ಕೆ ವಾಕ್ಯ ಹೇಳಿತು, ಪರಿಶುದ್ಧ ಆತ್ಮನನ್ನು ದುಃಖಿಸಬೇಡಿ. ಹalleluya. ಪರಿಶುದ್ಧ ಆತ್ಮನನ್ನು ದುಃಖಿಸಬೇಡಿ. ವಿಮೋಚನೆ ದಿನಕ್ಕಾಗಿ, ಹಂಗಂದ್ರೆ ನಾವು ದೇವರ ರಾಜ್ಯಕ್ಕೆ ಹೋಗಬೇಕಂತ ಆ ಪರಿಶುದ್ಧ ಆತ್ಮನ ಮುದ್ರೆಯನ್ನು ನಾವು ಧರಿಸಿಕೊಂಡಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಪರಿಶುದ್ಧ ಆತ್ಮನ ಮುದ್ರೆಯನ್ನು ನಾವು ಧರಿಸಿಕೊಂಡಿದ್ದೇವೆ. ಪರಿಶುದ್ಧ ಆತ್ಮನು ಇಹಲೋಕ ಸಂಬಂಧವಾದದ್ದು. ಆಗಿನ ಕಾಲದಲ್ಲಿ ಇದ್ದಂತ ಆಲಯ ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲಿನ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಹಲ್ಲೆಲೂಯಾ. ಆಲಯ, ಮಗಾ ಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಮಗಾ ಪರಿಶುದ್ಧ ಸ್ಥಳ. ಇಲ್ಲಿ ಟೇಬಲ್, ಆ ಟೇಬಲ್ ಮೇಲೆ ರೊಟ್ಟಿ, ಅಲ್ಲಿ ದೀಪಸ್ತಂಭ, ಈ ರೀತಿಯಾದ ವಸ್ತುಗಳು ಅಲ್ಲಿ ಇಡಲ್ಪಟ್ಟಿತ್ತು. ದೇವರ ಆಲಯದಲ್ಲಿ ಇಡಲ್ಪಟ್ಟಿದೆ. ಅದು ಇವಾಗ ವಿವರಣೆ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಎರಡನೇ ತೆರೆಯ, ಹಂಗಂದ್ರೆ ಮೊದಲನೇ ತೆರೆ, ಇಲ್ಲಿ ಎರಡನೇ ತೆರೆ ಇದೆ. ಇದೇ ಮಗಾ ಪರಿಶುದ್ಧ ಸ್ಥಳ. ಓದಿ. ಎರಡನೇ ತೆರೆಯ ಆಚೆಯಲ್ಲಿ ಪವಿತ್ರ ಸ್ಥಾನ ಎನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮಡಾಯಿಸಿದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಎಲ್ಲಿ? ತೆರೆ. ಯಾರು ಹೋಗಕ್ಕಾಗ್ದಿರಾ ಇದ್ದಂತ ತೆರೆ ಯೇಸು ಕ್ರಿಸ್ತನು ಶಿಲುವೆ ಮೂಲಕ ಹರಿದು ಹಾಕದನಲ್ಲ, ಆ ತೆರೆ ಒಳಗೆ ಆ ಮಂಜೂಷದ ಪೆಟ್ಟಿ ಇತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮಡಾಯಿಸಿದರು. ಆ ಒಡಂಬಡಿಕೆ ಪೆಟ್ಟಿಗೆ ಒಳಗು ಹೊರಗು ಇದೇ ಪಟ್ಟಿ ಅಂತ ತಿಳ್ಕೊಳ್ಳಿ. ಇದು ಆಚೆನು ಗೋಲ್ಡ್ ತಗಡು, ಈ ಪೊಟ್ಟಿ ಒಳಗಡೆನು ಗೋಲ್ಡ್ ತಗಡಿಂದ ಅದನ್ನು ಮಾಡಿಸಿದರು. ಚಿನ್ನದ ತಗಡನ್ನು ಮಡಾಯಿಸಿದ ಒಡಂಬಡಿಕೆ ಮಂಜೂಷ ಇವುಗಳಿದ್ದವು. ಆ ಮಂಜೂಷ ಒಳಗೆ ನೋಡಿ, ಇವಾಗ ಆ ಮಂಜೂಷ ಒಳಗೆ ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು, ಆರೋನನ ಚಿಗಿರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಯು ಇದ್ದವು. ನೋಡ್ರ? ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಕೋಲನ್ನು ನಮಗೆ ಈ ರೀತಿ ಬರೆಸ್ಕೊಡ್ತಾರೆ. ಆ ಮಂಜೂಷದ ಪೆಟ್ಟಿಯಲ್ಲಿ ಏನಿದ್ದವು? ಮನ್ನಾ. ಈ ಮನ್ನಾ ಯಾಕೆ ಅದ್ರ ಒಳಗಡೆ ಇತ್ತು ಗೊತ್ತಾ? ಹಲ್ಲೆಲೂಯಾ. ಈ ಮನ್ನಾ ಹೆಂಗಂದ್ರೆ ಸುರಿಯುವಾಗ ಸ್ವಲ್ಪ ಜಾಸ್ತಿ ಎತ್ತಿಟ್ಕೊಂಡ್ರೆ ಆಸೆ ಪಟ್ಟು ಮನುಷ್ಯ, ಅದು ಹುಳ ಬಿದ್ದುಬಿಡ್ತಾ, ಕೆಟ್ಟೋಗ್ಬಿಡ್ತಾ ಇತ್ತು. ಆದರೆ ಕಮ್ಮಿಯಾಗಿ ಎತ್ಕೊಳ್ಳೋವನಿಗೆ ಅದು ತಿಂತ ಸರಿ ಸಮವಾಗಿ ಬಂದ್ಬಿಡ್ತಾ ಇತ್ತು ಹೊಟ್ಟೆ ತುಂಬ. ಅದು ಆಸೆ ಪಟ್ಟು ನಾಳೆಗೂ ಅಂತ ಎತ್ತಿಕ್ ತಂದು ಅದು ಹುಳ ಹಿಡಿದ್ಬಿಡ್ತು. ಆದರೆ ವರ್ಷಾನುಗಟ್ಲ, ಸಾವಿರಾರು ವರ್ಷಗಳಾದ್ರೂ ಆ ಮಂಜೂಷದ ಪೆಟ್ಟಿಯಲ್ಲಿ ಆ ಮನ್ನಾ ಅನ್ನುವಂಥ ದೇವರು ಕೊಟ್ಟಂಥ ಆಹಾರ ಕೆಡದಿರ ಇದ್ದಿದ್ದ ಕಾರಣ ದೇವರು ಅದರಲ್ಲಿ ಇಡಬೇಕಂತ ಮಾತಿನ ಮೂಲಕ ಅದು ಹಲವಾರು ವರ್ಷವಾಗಿ ಕೂಡ ಅದು ಕೆಟ್ಟು ಹೋಗಿಲ್ಲ. ಯಾಕೆಂದ್ರೆ ನಿಮ್ಮ ಮಕ್ಕಳುಗೆ ಅದು ತಿಳಿಯಲ್ಪಡಲಿ, ನಿಮ್ಮ ದೇವರಾದ ಕರ್ತನು ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ಅವರಿಗೆ ಯಾವ ರೀತಿ ಮನ್ನಾದ ಆಹಾರ ಕೊಟ್ಟರು ಅಂತ ಆ ಸ್ಯಾಂಪಲ್ನ ಎತ್ತಿ ಆ ಪೆಟ್ಟಿಯಲ್ಲಿ ಇಡುವಂತ ಮೋಶೆಗೆ ಹೇಳಿದ್ರು. ಅದೇ ಪ್ರಕಾರ ಆ ಪೆಟ್ಟಿಯಲ್ಲಿ ಏನಿದೆ? ಮನ್ನಾ ಪಾತ್ರೆ ಇತ್ತು. ಎರಡನೇದು ಏನಿತ್ತು? ಆರೋನನ
ಚಿಗುರಿದ ಕೋಲು. ಹಂಗಂದ್ರೆ ಆ ಕೋಲು ಯಾಜಕನಾಗುವುದಕ್ಕೆ ಯಾರು ಅರ್ಹರು ಅಂತ ಜಗಳ ಮಾಡುವಾಗ ಆಲಯದಲ್ಲಿ ಕೋಲನ್ನು ಇಟ್ಟು ಹೋಗಿ ಮಾರನೇ ದಿನ ಬಂದು ನೋಡುವಾಗ ಆರೋನನಿಗೆ ಮಾತ್ರ, ಆತನ ಗೋತ್ರಕ್ಕೆ ಮಾತ್ರ, ಆತನ ಸಂತತಿಗೆ ಮಾತ್ರ ಆಯ್ಕೆವಾಗಿತ್ತು. ಹೇಗೆ ಅಂದ್ರೆ ಆರೋನನ ಕೋಲಲ್ಲಿ ಚಿಗಿರಿ ಬಾದಾಮ್ ಬಿಟ್ಟಿತ್ತು. ಹಲ್ಲೆಲೂಯಾ. ಆ ಕೋಲು ಅದರಲ್ಲಿ ಇಡಲ್ಪಟ್ಟಿತ್ತು. ಮೂರನೇದು, ಮೋಶೆಗೆ ದೇವರು ಬೆಟ್ಟದ ಮೇಲೆ ಕೊಟ್ಟಂತ ಆ 10 ಕಮಾಂಡ್ಮೆಂಟ್ಸ್, ಹಂಗಂದ್ರೆ ಲಾ, ಬರೆಸಲ್ಪಟ್ಟಂತ ಹಲಿಗೆಯು ಅದರಲ್ಲಿ ಇಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಆಮೇಲೆ ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ 2 ರೀತಿಯಾದ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗಲ್ಲ. ಇನ್ನು ವಿವರಿಸಬೇಕಾದ್ರೆ ಇಷ್ಟು ದೊಡ್ಡ ಬೈಬಲ್ ಬೇಕಾಗಿತ್ತು. ನಾವೇ ಪರಿಶುದ್ಧ ಆತ್ಮನ ಮೂಲಕ ಅದನ್ನು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಸದ್ಯಕ್ಕೆ ಈ ವಿಷಯಗಳು ಇನ್ನ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಕಾರ್ಯಗಳು ಸಮಯ ಸಾಲಲ್ಲ, ಟೈಮ್ ಸಾಲಲ್ಲ. ಅದಕ್ಕೆ ಸದ್ಯಕ್ಕೆ ಏನು ವಿವರಿಸುವುದಕ್ಕೆ ಆಗುವುದಿಲ್ಲ ಅಂತ ಈ ಪತ್ರಿಕೆ ಬರೆದವನು ಹೇಳ್ಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಓದಿ. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಾನ ಭಾಗದೊಳಗೆ ಹೋಗಿ ದೇವರ ಆರಾಧನೆಯನ್ನು ನಡೆಸುತ್ತಾರೆ. ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಚೆನ್ನಾಗಿ ಗಮನಿಸಿದ್ದೀವಿ ನೋಡಿ. ಇಲ್ಲಿ ಏನು ಹೇಳುತ್ತೆ, 2ನೇ ಭಾಗದೊಳಗೆ, ಮೊದಲ ಭಾಗ ಇದು, ಅಲ್ಲೊಂದು ಪರದೆ ಇರುತ್ತೆ, ಡೋರ್ ಹತ್ರ ಒಂದು ಪರದೆ. ಆ ಪರದೆ ಆಚೆ ಜನರು ಇರಬೇಕು. ಅಲ್ಲಿ ಬಲಿಗಳು ಮಾಡುವಂತ ಬಲಿಪೀಠಗಳು ಪಟ್ಟಿರುತ್ತೆ. ಜನರು ಅಲ್ಲಿ ಬರಬೇಕು, ಹಂಗೆ ಬಲಿ ಮಾಡಬೇಕು, ಹೋಗ್ತಾ ಇರಬೇಕು, ಒಳಗಡೆ ಬರೋಕ್ಕಿಲ್ಲ. ಆ ಪರದೆಯಿಂದ ಇಲ್ಲಿ ಒಂದು ಪರದೆ ಇದೆ. ಮೇನ್ ಡೋರ್ ಹತ್ರ ಒಂದು ಪರದೆ, ಹೆಂಗ ಮನೆಗೆ ಹಾಕ್ತೀವಿ ಅದೇ ರೀತಿ ಆ ಪರದೆಯಿಂದ ಇಲ್ಲಿ ಪರದೆ. ಆ ಪರದೆಯಿಂದ ಇಲ್ಲಿಯವರೆಗೂ ಆರೋನ್ ಯಾಜಕನ ಮಕ್ಕಳು ಕುಟುಂಬ ಮಾತ್ರನೇ ಸೇವೆ ಮಾಡಬೇಕು. ಹಂಗಂದ್ರೆ ಅಲ್ಲಿ ದೀಪ ಇರುತ್ತೆ. ಆ ದೀಪ ಯಾವಾಗಲೂ ಉರಿಬೇಕಾದ್ರೆ 24/7 ಹಗಲು ರಾತ್ರಿ ಡ್ಯೂಟಿ ಮಾಡ್ಬೇಕು. ಅವ್ರ ಮಕ್ಕಳು ಎಣ್ಣೆ ಉಯ್ತಾ ಇರಬೇಕು. ರೊಟ್ಟಿ ಇಟ್ಟಿರ್ತಾರೆ, ಅದು ರೊಟ್ಟಿ ಚೇಂಜ್ ಮಾಡಬೇಕು, ಶುದ್ಧ ಮಾಡಬೇಕು ಆಲಯ. ಆದರೆ 2ನೇ ತೆರೆಯ ಒಳಗೆ ಅವರೆಲ್ಲ ಬರಂಗಿಲ್ಲ. ಯಾಜಕನು ಒಬ್ಬನೇ ಏನ್ ಮಾಡಬೇಕು, ಅವನು ಡೈಲಿ ಹೋಗಂಗಿಲ್ಲ. ಯಾಜಕನು ಒಬ್ಬನೇ ಏನ್ ಮಾಡಬೇಕು, ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತೆಗೆದುಕೊಳ್ಳದೆ ಹೋಗುವುದಿಲ್ಲ. ರಕ್ತ ತೆಗೆದುಕೊಳ್ಳದಿರ ಹೋಗಕ್ಕಾಗಲ್ಲ. ಆಮೇಲೆ ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಾನ ಭಾಗವು ಇರುವ ತನಕ ದೇವರ ಸಮಕ್ಷಣಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಿಲ್ಲ ಎಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಾನ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು, ದೇವರ ಆರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಗೆ ತರಲಾರದೆ ಅನ್ನಪಾನದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೂ ಮಾತ್ರ ನೇಮಕವಾದವು ಎಂಬುದೇ. ತಿದ್ದುಪಾಟಿ ಹಂಗಂದ್ರೆ ಯೇಸು ಕ್ರಿಸ್ತರು ಬಂದು ಶಿಲುವೆಯಲ್ಲಿ ತನ್ನ ಮರಣದ ಮೂಲಕ ಅಲ್ಲಿಗೆ ಹೋಗ್ಬೋದು ಅಂತ ಹೇಳುವವರೆಗೂ ಒಬ್ಬ ಮಾತ್ರನೇ ವರ್ಷಕ್ಕೆ ಒಂದ್ಸತಿ ಒಳಗಡೆ ಹೋಗ್ಬೇಕು. ಅದು ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. ಮಿಕ್ಕಿದವರೆಲ್ಲ ಗೆಟೌಟಲ್ಲೇ ಇರಬೇಕು. ಆದರೆ ಯೇಸು ಕ್ರಿಸ್ತರು ಯಾವಾಗ ಶಿಲುವೆಯ ಮೂಲಕ ತೆರೆಯನ್ನು ಹರಿದು, ಹಂಗಂದ್ರೆ ನಮಗೆ ಹೋಗುವಂತ, ನಾವೆಲ್ಲರೂ ಹೋಗುವಂತ ಗೋಡೆ ನಮಗೆ ಅಡ್ಡ ಗೋಡೆಯಾಗಿತ್ತು. ಆ ಅಡ್ಡ ಗೋಡೆಯನ್ನು ಯಾವಾಗ ತನ್ನ ಮರಣದ ಮೂಲಕ ಒಡೆಯಲ್ಪಟ್ರೋ ಅದೇ ತಿದ್ದುಪಾಟಿ. ಅಂದ್ರೆ ಯಾರು ಹೋಗಕ್ಕಾಗ್ದಿರ ಇದ್ದಂತ ಆ ಕಮಾಂಡ್ಮೆಂಟ್ಸ್ನ ತಿದ್ದಿದ್ರು ಯೇಸು ಸ್ವಾಮಿ ಶಿಲುವೆಯ ಮೂಲಕ. ಅದೇ ತಿದ್ದುಪಾಟಿ. ಹಂಗಂದ್ರೆ ಇನಿ ಯಾರು ಬೇಕಾದ್ರೂ ಅದ್ರೊಳಗಡೆ ಹೋಗ್ಬೋದು ಅಂದ್ರೆ ಅದನ್ನ ತಿದ್ದಿಸ್ಬಿಟ್ರು ದೇವರು. ಆಮೇಲೆ ಅದೇ ತಿದ್ದುಪಾಟಿ ಕಾಲದವರೆಗೂ
ಹಾಗೆ ಕ್ರಮ ನಡೀತಾ ಇತ್ತು. ಯಾವಾಗ ಯೇಸು ಕ್ರಿಸ್ತ ಶಿಲುವೆಯ ಮೂಲಕ ಅದನ್ನು ತಿದ್ದಿಸ್ಬಿಟ್ರು, ಹಾಗಾದರೆ ಬೇರೆ ಮಾಡಿಬಿಟ್ರು. ಬೇರೆ ಮಾಡಿದ್ರೆ ಅದನ್ನು ತೆಗೆದುಹಾಕಿಲ್ಲ, ಎಲ್ಲ ಒಳ್ಳೆಯದೇ. ಮನುಷ್ಯ ಮಾಡಿದಿರೋ ಕೆಲಸ ಮನುಷ್ಯ ಕುಮಾರನಾಗಿ ಬಂದು ನಿನಗಾಗಿ ನನಗೆ ಮಾಡಿ ಮುಗಿಸ್ಬಿಟ್ರು, ಅದೆಲ್ಲ ಒಳ್ಳೆಯದೇ. ಆದರೆ ಹೋಗ್ಬೇಡ ಅಂತ ಒಂದು ತಡೆ ಇತ್ತು ನೋಡಿ, ನೀನು ಪಾಪಿ ಅಂತ ಒಂದು ತಡೆ ಇತ್ತು ನೋಡಿ. ಆ ಪಾಪಿಯನ್ನು ಪರಿಶುದ್ಧ ಮಾಡಿ, ಆ ಪರಿಶುದ್ಧನ್ನು ನೀತಿವಂತರಾಗಿ ಮಾಡಿ, ಆ ನೀತಿವಂತರನ್ನು ಒಳಗಡೆ ಪ್ರವೇಶ ಮಾಡುವುದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ರು. ಆಮೇಲೆ ಯಾವುದರಿಂದ? ಅದನ್ನ ಪರಿಶುದ್ಧವಾದ ರಕ್ತದಿಂದ. ಅಲ್ಲಿ ಹೇಳುತ್ತೆ, ತಿದ್ದುಪಾಟಿನ ಕಾಲದವರೆಗೆ ಮಾತ್ರವೇ ನೇಮಕವಾದವು ಎಂಬುದೇ. ಇವಾಗ ಓದಿ 11. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂತ ಘನವಾಗಿಯೂ ಉತ್ಕೃಷ್ಟನಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಓತಗಳ ಮತ್ತು ಉರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡಿಬಿಟ್ರು. ಹಲ್ಲೆಲೂಯಾ. ಯಾಜಕ ವರ್ಷ ವರ್ಷ ನಮ್ಮ ಪಾಪಕ್ಕಾಗಿ ದೋಷ ಪರಿಹಾರಕ್ಕಾಗಿ ಹೋಗ್ತಾ ಇದ್ದ. ಆದರೆ ಯೇಸು ಕ್ರಿಸ್ತ ಏನು ಮಾಡಿಬಿಟ್ರು? ತನ್ನ ಸ್ವಂತ ಕುರಿ ರಕ್ತ ಅಲ್ಲ, ದನದ ರಕ್ತ ಅಲ್ಲ, ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯವಾದ ಬಿಡುಗಡೆ, ನಿತ್ಯವಾದ ವಿಮೋಚನೆ, ಅಂದರೆ ರಿಲೀಸ್, முழுமையான விடுதலைக்காக தன்னுடைய ரத்தத்தை கொண்டு அவர் நமக்காக மகா ஆசாரியரா. அதுக்கு முன்னாடி ஒரு ஆசாரி போவார் உள்ள, அவர் ஒண்டி போய் அவருக்கும் அவன் குடும்பத்துக்கும் ஜனங்களுக்காக பாவம் பரிகாரம் பண்ணுவார். ஆனா இந்த ஆசாரி அப்படி கிடையாது. அவன் அந்த ஆசாரி வருஷம் போகணுமாயிருச்சு. இந்த ஆசாரி ஒரே முறை போய் நம்முடைய பாவம் முழுமையா நீக்கி நம்ம எல்லாரும் உள்ள வர்றதுக்கு அவர் நமக்கு என்ன பண்ணிட்டாரு? விடுதலை ஆக்கிட்டார். ஹல்லேலூಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಿಗೆ ಪ್ರವೇಶಿಸಿದನು. ಓತ ಉರಿಗಳ ರಕ್ತವು ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ பவித்திர மாடுவதாதரே. அப்படின்னா பழைய கால ஏற்பாடுல பாவத்துக்காக பறவைகளின் ரத்தமும் மிருகங்களின் ரத்தத்திலும் பாவம் கலகப்பட்டது என்று சொல்லுதானா அப்படின்னு ಏನು ಹೇಳ್ತದೆ? ಚೆಲ್ಲುವ ಕಡಸಿನ ಬೂದಿಯ ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಅಂದರೆ ಪ್ರಾಣಿ ಪಕ್ಷಿಗಳ ರಕ್ತ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನೇ ತಾನು ನಿರ್ದೋಷಿನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿಶ್ಚಿತ್ವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಒಂದು ಪ್ರಾಣಿಯ ರಕ್ತವೇ ಶುದ್ಧೀಕರಣ ಮಾಡುತ್ತೆ ಅಂತ ಅವ್ರು ನಂಬಿರುವಾಗ, ಪರಿಶುದ್ಧವಾದ ದೇವರ ರಕ್ತ ನಮ್ಮನ್ನು ಇನ್ನೂ ಎಷ್ಟಾಗಿ ಬಿಡಿಸಿ ಶುದ್ಧೀಕರಿಸುತ್ತಲ್ವೇ? ಹಲ್ಲೆಲೂಯಾ. ಪ್ರಾಣಿ ಸ್ವಲ್ಪ ಯೋಚನೆ ಮಾಡಿ, ಪ್ರಾಣಿ ಹೊಡೆದ್ರು ರಥ ಚೆಲ್ಲಿದ್ರು ಪಾಪ ಕ್ಷಮಾಪಣೆ. ಅಪ್ರಾಲ್ ಒಂದು ಪ್ರಾಣಿಗೆ ಈ ಥರ ನಂಬಿಕೆ ಇರುವಾಗ ಅದನ್ನು ಉಂಟು ಮಾಡಿದ ದೇವರೇ ನಮಗಾಗಿ ರಥ ಚೆಲ್ಲಿದ್ದಾರೆ ಅಂದರೆ ನಮಗೆ ಬಿಡುಗಡೆ ಆಯಿತು, ನಾವು ಶುದ್ಧೀಕರಿಸಲ್ಪಟ್ಟವಂತ ಎಷ್ಟು ಹೆಚ್ಚಾಗಿ ನಾವು ಹೇಳಬಲ್ಲರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬಬೇಕು, ವಿಶ್ವಾಸಿಸಬೇಕು. ಹಲ್ಲೆಲೂಯಾ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನಕವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಹಲ್ಲೆಲೂಯಾ. ಯೇಸು ದೇವರು, ತಂದೆಯಾದ ದೇವರು ಕೊಟ್ಟಂತ ವಾಗ್ದಾನಗಳಾಗಲಿ, ಪಾಪ ಪರಿಹಾರವಾಗಲಿ, ಮರಣವ ಅನುಭವಿಸಿದ್ರಿಂದ ಅದರಿಂದ ಬಿಡಿಸುವುದಕ್ಕಾಗಿ ಆತನ ಮೂಲಕ ನಮಗೆ ಮಾರ್ಗ ದೊರಕಿತು. ಹಳೆ ಒಡಂಬಡಿಕೆ ಒಂದು ಹೊಸ ಒಡಂಬಡಿಕೆ ತಂದರು ಯೇಸು. ಯಾವ ಮನುಷ್ಯನು, ಹಳೆ ಒಡಂಬಡಿಕೆಯನ್ನು ದೇವರೇ ಕೊಟ್ಟಿದ್ದು, ಆದರೆ ಯಾವ ಮನುಷ್ಯನು ಫಾಲೋ ಮಾಡಿಲ್ಲ.
ಅದಕ್ಕೆ ದೇವರು ಹೊಸ ಒಡಂಬಡಿಕೆ ಕೊಟ್ಟರು. ನೀವು ಯಾರು ಫಾಲೋಅಪ್ ಮಾಡೋಕ್ಕಾಗಲ್ಲ. ನನಗೆ ಚೆನ್ನಾಗಿ ಗೊತ್ತು, ಆದಾಮಿಂದ ಪಾಪ ಮಾಡಿ ಹುಟ್ಟಿ ಹುಟ್ಟಿ ಬಂದವರು. ಆ ಪಾಪ ಶರೀರ ರಕ್ತ ನಿಮ್ಮಲ್ಲ ಐತೆ, ಅದರಿಂದ ನೀವು ಪರಿಶುದ್ಧವಾಗಿ ನೀತಿವಾದ ಜೀವನ ಮಾಡೋಕ್ಕಾಗಲ್ಲ. ನಿಮಗಾಗಿ ಒಬ್ಬ ಮನುಷ್ಯನಾಗಿ ನಾನು ಬಂದು ಎಲ್ಲವನ್ನು ಒತ್ತು ಸಹಿಸಿ ತೀರಿಸ್ತೇನೆ. ಇನಿ ನೀನು ಪಾಪಿಯಲ್ಲ ನೀತಿವಂತನಂತ ಒಂದು ಹೊಸ ಒಡಂಬಡಿಕೆಯನ್ನು ದೇವರು, ಹೊಸ ಒಡಂಬಡಿಕೆನ ಕಮಾಂಡ್ಮೆಂಟ್. ಆ ಕಮಾಂಡ್ಮೆಂಟ್ ತೆಗೆದು ನೋಡಿದ್ರೆ ಏನೂ ಇಲ್ಲ ನಾವು ಮಾಡೋಕ್ಕಲ್ಲಿ. ಕಮಾಂಡ್ ಅಂದರೆ ಅದನ್ನೇ, ಆ ಕಮಾಂಡ್ನ ತೆಗೆದು ನೋಡಿದ್ರೆ ಎಷ್ಟು ಹೊಸ ಒಡಂಬಡಿಕೆ ಪುಸ್ತಕ 27 ಆ 27 புஸ்தக கமாண்டு, அந்த 27 புஸ்தக கமாண்டை திறந்து பார்த்தா நம்ம செய்யறதுக்கு ஒண்ணுமே இல்லை. எல்லாம் அவர் செஞ்சு முடிச்சுக்கிறார். அதை ஆமா அப்படின்னா போதுமா. ஆனால் பழைய ஏற்பாடுக்கு பாருங்க 39 அதை திறந்தா நீ செய்யின்னு தான் கொடுத்துட்டுக்கிறார் கமாண்ட். அது யாருனாலும் செய்ய முடியாது. அதுதான் இந்த வசனம் சொல்லுது. ಈ ವಾಕ್ಯ ಹೇಳುತ್ತೆ ಆತನು ಒಂದು ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಮೊದಲಿನ ಒಡಂಬಡಿಕೆ ಕಾಲದಲ್ಲಿ ನಡೆದ ಕಾರ್ಯಗಳು ಇವಾಗಿಲ್ಲ. ಅದು ನಾವು ಮಾಡಬೇಕಾಗಿತ್ತು, ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇದ್ದಿಲ್ಲ. 27 ಒಡಂಬಡಿಕೆ ಹೊಸ ಒಡಂಬಡಿಕೆ ತೆಗೆದು ನೋಡಿದ್ರೆ ಏನಾದರೂ ನಾವು ಮಾಡೋಣ ಅಂತ ಇದ್ರೆ ಒಂದೇ ಒಂದು ತಾವು ಮಾಡಬೇಕು. ಕೀರ್ತನೆಗಾರನು ಹೇಳಿದ ಹಾಗೆ ನಾವೆಲ್ಲ ಒಟ್ಟಾಗಿ ಕೂಡಿ ದೇವರನ್ನು ಕೊಂಡಾಡುವ. ಯಾಕೆ? ನಾನು ಮಾಡೋಕ್ಕೆ ಏನು ಕೆಲಸ ಅದರಲ್ಲಿ ಇಟ್ಟಿಲ್ಲ, ಎಲ್ಲ ಆತನು ಮಾಡಿ ಮುಗಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಓದ್ಕೊಂಡು ಹೋಗಿ ಮುಗಿಸೋಣ. ಮರಣ ಶಾಸ್ತ್ರವು ಇರುವಲ್ಲಿ ಅದನ್ನು ಭರಿಸಿದವನ ಮರಣವು ಪ್ರಸಿದ್ಧವಾಗಿ ಬೇಕಷ್ಟೇ. ಮರಣಶಾಸ್ತ್ರವು ಮರಣವಾದ ಮೇಲೆ ನಡೆಯುವುದ ಹೊರತು ಭರಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹಲ್ಲೆಲೂಯಾ. ಇದರಲ್ಲೆಲ್ಲ ಅರ್ಥ ಇದೆ. ಇವಾಗ ನನಗೆ ಸಮಯ ಇಲ್ಲ. ಹೀಗಾಗಿ ಮೊದಲನೇ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಿರಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಎಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಈಸೋಪು ಗಿಡ ಇವುಗಳಿಂದ ಹೊರಿಗಳ ಮತ್ತು ಓತಗಳ ರಕ್ತ ತೆಗೆದುಕೊಂಡು ಇದು ದೇವರ ನಿಯಮಕ್ಕೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲ ಜನರ ಮೇಲೆ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು, ಹಾಗಾದರೆ ಚಿಮುಕಿಸಿದನು. ಧರ್ಮಶಾಸ್ತ್ರದ ಪ್ರಕಾರ, ಅದೇ ಹಳೆ ಒಡಂಬಡಿಕೆ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನಮಗೆ ಪಾಪ ಪರಿಹಾರವಾಗಿದೆ ಅಂದರೆ ಒಂದು ರಕ್ತ ದಾರಿ ಚೆಲ್ಲಲ್ಪಟ್ಟಿದೆ. ಆ ರಕ್ತ ಯಾವುದಂದ್ರೆ ಪಕ್ಷಿ ಪ್ರಾಣಿ ರಕ್ತ ಅಲ್ಲ, ಯೇಸು ಕ್ರಿಸ್ತನ ರಕ್ತ, ದೇವರ ರಕ್ತ, ತಂದೆಯಾದ ದೇವರ ಬಳಿಯಿಂದ ಬಂದಂತ ವಾಕ್ಯವಾದ ರಕ್ತ, ಸಾಕ್ಷಾತ್ ತಂದೆಯಾದ ಯೆಹೋವನ ರಕ್ತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೇನಾ? ಉಂಟಾಗುವುದಿಲ್ಲ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದಾಗಿಯೂ ಕೈಯಿಂದ ಕಟ್ಟಿದಾಗಿ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶ ಮಾಡಿಬಿಟ್ಟ. ಹಲ್ಲೆಲೂಯಾ. ಯೇಸು ಸತ್ರು 3ನೇ ದಿನ ಜೀವಂತವಾಗಿ ಎದ್ರು. ಆತನು ಪರಲೋಕಕ್ಕೆ ಹೋಗಿದ್ದಾರೆ. ಯಾಕೆ? ನಾನು ಹೋಗ್ತೇನೆ, ಮತ್ತೆ ಬರ್ತೇನೆ, ನಿಮಗೊಂದು ಸ್ಥಳ ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಇರುವಲ್ಲಿ ನೀವಿರಬೇಕು. ಆಮೇನ್. ಆತನು ಮತ್ತೆ ಬರುವ ದೇವರಾಗಿದ್ದ ಪರಲೋಕಕ್ಕೆ ಹೋಗಿದ್ದಾರೆ, ಮತ್ತೆ ಬರ್ತಾರೆ. ಇದಲ್ಲದೆ ಮಹಾಯಾಜಕನು ವರ್ಷವು ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನೇ ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ವರ್ಷ ಯಾಜಕನು
ಪಾಪ ಪರಿಹಾರಕ್ಕಾಗಿ ಹೋಗುವ ಪ್ರಕಾರ ಯೇಸು ಅನೇಕ ಬಾರಿ ಹೋಗ್ಲೇಬಾರ್ದು. ಹಾಗಂದ್ರೆ ಏನ್ ಹೇಳ್ತು, ಸಮರ್ಪಿಸೋದಕ್ಕೆ ಪರಲೋಕದಲ್ಲಿ ಪ್ರವೇಶ ಮಾಡಿಲ್ಲ. ಆತನು ಒಂದೇ ಸತಿ ಪಾಪ ನಿವಾರಣೆಗಾಗಿ ತನ್ನ ರಕ್ತವನ್ನು ಸುರಿಸಿ ಸತ್ತು ಜೀವಂತವಾಗಿ ಎದ್ದು ಪ್ರವೇಶ ಮಾಡಬಹುದು. ಇನ್ನು ಯಾವ ಯೇಸು ಬಂದು ನಮಗಾಗಿ ರಕ್ತ ಸುರಿಸೋದು ಬೇಡ. ಯಾರು ಯೇಸುವನ್ನ ನಂಬುತ್ತಾರೋ ಅಂಥವ್ರಿಗೆ ಮಾತ್ರನೇ ಆ ರಕ್ತ ಕೆಲಸ ಮಾಡೋದು. ನಂಬಿಕೆ ಇಲ್ದಿರೋರು ದೇವರನ್ನು ಮೆಚ್ಚಿಸೋಕೆ ಸಾಧ್ಯ ಇಲ್ಲ. ಯಾರು ನಿಜವಾಗಿ ಯೇಸು ಕ್ರಿಸ್ತನನ್ನು ಆ ರಕ್ತವನ್ನು ವಿಶ್ವಾಸಿಸ್ತಾರೋ ಅಂಥ ವಿಶ್ವಾಸಿಗಳಿಗೆ ಆ ರಕ್ತ ಕೆಲಸ ಮಾಡುತ್ತೆ. ಎಲ್ಲರಿಗೂ ಇಲ್ಲ. ಆದರೆ ಅವರು ಬಂದು ವಿಶ್ವಾಸಿದ್ರೆ ಅವ್ರಿಗೂ ಆ ಕೆಲಸ ಮಾಡುತ್ತೆ, ಎಲ್ಲರಿಗೂ ಇಲ್ಲ. ಆಮೇಲೆ ಪಕ್ಷದಲ್ಲಿ ಆತನು ಲೋಕಾಯದಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯತ್ನ ಮಾಡಿಕೊಳ್ಳುವ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಅಲ್ಲೆಲ್ಲೂಯ. ಮನುಷ್ಯ ಇವಾಗ ಸತ್ರೆ ನ್ಯಾಯ ತೀರ್ಪಲ್ಲಿ ಎದುರುತ್ತಾನೆ. ಅವನವನು ಮಾಡಿದ ಕೃತ್ಯಗಳಿಗೆ ದೇವರು ನ್ಯಾಯ ತೀರಿಸ್ತಾನೆ. ಅಲ್ಲೆಲ್ಲೂಯ. ಯಾಕಂದ್ರೆ ನಾವು ಓದಿದ್ರೆ ಲೋಕ 18ರಲ್ಲಿ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆ ನ್ಯಾಯಾಧಿಪತಿನೇ ಆ ನ್ಯಾಯ ವಿಚಾರಿಸುವಾಗ ಈ ನ್ಯಾಯಾಧಿಪತಿ ಆತನು 2ನೇ ಸತಿ ಕಾಣಿಸಿಕೊಳ್ಳುವಾಗ ನ್ಯಾಯಾಧಿಪತಿಯಾಗಿ ಕಾಣಿಸಿಕೊಳ್ಳುವಂತರಾಗಿದ್ದಾನೆ. ಅವರವರು ಮಾಡಿದ ಕೃತ್ಯಗಳಿಗೆ ತಕ್ಕ ಫಲವು ಅವರವರು ಹೊಂದಿಕೊಳ್ಳುತ್ತಾರೆ. ಆಮೇಲೆ ಏನು, ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ. ಪಾಪಕ್ಕಾಗಿ ಒಂದು ಸತಿ ಯೇಸು ನಮ್ಮ ಪಾಪ ಹೋಗಲಾಡಿಸುವುದಕ್ಕಾಗಿ, ನೀಗಿಸುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ, ನೀತಿವಂತರನ್ನು ಮಾಡುವುದಕ್ಕಾಗಿ ಒಂದ್ಸತಿ ಯೇಸು ಕಾಣಿಸಿಕೊಂಡ್ರು ಅಲ್ವಾ. ಆದ್ರೆ 2ನೇ ಸರಿ ಕೂಡ ಅದನ್ನು ಕಾಣಿಸಿಕೊಳ್ಳುವಂತ ವಾಕ್ಯ ಹೇಳುತ್ತೆ. ಅಲ್ಲೆಲ್ಲೂಯ. ಆಕಾಶ ಭೂಮಿ ಅಳಿದು ಹೋಗುತ್ತೆ, ಆತನ ವಾಕ್ಯ ಯಾವತ್ತೂ ಅಳಿದು ಹೋಗುವುದಿಲ್ಲ. ಅದು ನೆರವೇರುತ್ತೆ. ಎಚ್ಚರಿಕೆಯಾಗಿರಿ. ದೇವರು ಬರುವ ದಿನವು ಅತಿ ಶೀಘ್ರವಾಗಿದೆ. ವಾಕ್ಯ ಹೇಳುತ್ತೆ, ಆತನು ಕಳ್ಳನು ಬರುವ ಹಾಗೆ ಬರುವನು. ಕಳ್ಳನು ಮನೆಯನ್ನು ಕದಿಯುವಾಗ ಯಜಮಾನಿಗೆ ಹೇಗೆ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತು ಬರುವ ದಿನವೂ ಗೊತ್ತಿಲ್ಲ. ಆದರೆ ಎಂಥ ಗಳಿಗೆಯಲ್ಲಿ ಆತನು ಬರುತ್ತಾನೆ ಗೊತ್ತಿಲ್ಲ. ಆದರೆ ಯಾವಾಗಲೂ ನಾವು ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ನಾನು ಸಿದ್ಧ ಆಗಿಲ್ಲ. ನನ್ನ 10 ಕನ್ನಿಕೆಯಲ್ಲಿ 5 ಹುಷಾರಾಗಿದ್ದು ಓಡೋಗ್ಬಿಟ್ರು, 5 ಕೇರ್ಲೆಸ್ ಆಗಿದ್ದು, ಎಣ್ಣೆ ಖಾಲಿ, ದೀಪ ಉರಿತಾ ಇಲ್ಲ, ಮೊದಲಿನಿಂಗನು ಬಂದರು, ಅವ್ರನ್ನ ಮಾತ್ರ ಕರ್ಕೊಂಡೋಗಿ ಡೋರ್ ಮುಚ್ಚಿದ್ರು. ಇವ್ರು ಹಿಂದೆ ಹೋದ್ರು, ಕೇರ್ಲೆಸ್ ಆಗಿದ್ರು, ಬಾಗಿಲು ತೆಗೆದ್ರೆ ನೀವು ಯಾರಂತ ಗೊತ್ತಿಲ್ಲ. ಅದೇ ಕಥೆನೇ ನಮಗೂ ನಡೆಯೋದು. ಅದರಿಂದ ಎಚ್ಚರಿಕೆ ಆಗಿರೋಣ. ಯೇಸು ಕ್ರಿಸ್ತು ರಕ್ತ ನಮ್ಮ ಪಾಪವನ್ನು ನಿವಾರಣೆ ಮಾಡಿದೆ, ಆಮೇಲೆ ಅಂತ ಹೇಳೋಣ. ನಮ್ಮ ಕುಟುಂಬವಾದ ಪಾಪವನ್ನು ನಿವಾರಣೆ ಮಾಡಿದ, ಆಮೇಲೆ ಅಂತ ಹೇಳೋಣ. ನಮ್ಮ ಶಾಪವನ್ನು ನಿವಾರಣೆ ಮಾಡಿದ, ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ. ನಮ್ಮನ್ನು ಮುಚ್ಚಲ್ಪಟ್ಟಂತ ತೆರೆಯನ್ನು ತೆಗೆದು ಪರಲೋಕಕ್ಕೆ ಪ್ರವೇಶ ಮಾಡುವ ಅವಕಾಶ ಕ್ರಿಸ್ತನ ರಕ್ತದ ಮೂಲಕ ನಮಗೆ ದೊರಕಿದೆ ಅಂತ ಎಲ್ಲ ಒಂದ್ಸತಿ ಜೋರ ಕರಗಳ ತಟ್ಟಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ಕಲ್ವಾರಿ ಶಿಲುವೆ ಮೇಲೆ ನನಗಾಗಿ 3 ಆನೆಗಳಿಂದ ಹೊಡೆಯಲ್ಪಟ್ಟು ಚೆಲ್ಲಿದಂತ ರಕ್ತ ಅಪ್ಪ, ಇವತ್ತು ನನ್ನನ್ನು ನೀತಿವಂತರಾಗಿ ಕೂಡಿ ಬಂದಂತ ನಿನ್ನ ಮಕ್ಕಳನ್ನು ನೀತಿವಂತರಾಗಿ ಮಾಡಿದಕ್ಕಾಗಿ ನಿಮಗೆ ಕೋಟಾನುಕೋಟಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ ಆಮೆನ್. ಎಲ್ಲ ಎದ್ದು ನಿಂತ್ಕೊಳ್ಳೋಣ ಈ ಸಮಯದಲ್ಲಿ.